चलो धर्मेंद्र सर ಇವತ್ತು ನಮ್ಮೆಲ್ಲರ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ಸ್ಯಾಂಡಲ್ವುಡ್ನ ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ಸರ್ ಟ್ರೈಲರ್ ಅನ್ನ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಟ್ರೈಲರ್ ಈಗಷ್ಟೇ ರಿಲೀಸ್ ಆಗಿದೆ ಅಂಡ್ ಎಲ್ಲರೂ ಅದನ್ನ ಇಷ್ಟಪಡ್ತಾ ಇದ್ದಾರೆ. ಈಗ ನಿಮ್ಮ ಮಾತುಗಳನ್ನ ಕೇಳಬೇಕು ಧರ್ಮೇಂದ್ರ ಸರ್. ಮೊದಲನೇದಾಗಿ ನಾನಿಬ್ಬರು ವ್ಯಕ್ತಿ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ನಾನು ಓದ್ ವೇದಿಕೆಯಲ್ಲಿ ಹೇಳಿದೆ ನನ್ನ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಥ್ಯಾಂಕ್ ಯು ಸೊ ಮಚ್. ಆಕ್ಚುಲಿ ಈ ಕಾರ್ಯಕ್ರಮ ಬರೋ ಉದ್ದೇಶ ಇತ್ತು, ಅವ್ರಿಗಂತೂ ತುಂಬಾನೇ ಆಸೆ ಇತ್ತು. ಬಟ್ ನಮ್ಮ ಅಣ್ಣನ ಜೊತೆ ನಿಮಗೆ ಗೊತ್ತಲ್ಲ, ನಿರ್ಮಾಪಕರಿಗೆ ಏನೋ ಆಗ್ಬಾರ್ದು, ನಿರ್ಮಾಪಕರಿಗೆ ತೊಂದರೆ ಆಗ್ಬಾರ್ದು, ನಿರ್ಮಾಪಕರು ಚೆನ್ನಾಗಿರ್ಬೇಕು ಅಂತ ಪಾಪ ಅಲ್ಲಿ ಶೂಟಿಂಗ್ನ ಏನೋ ತೊಂದರೆ ಆಗ್ಬಾರ್ದು ಅಂತ ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ. ಸೊ ಆ ಕಾರಣದಿಂದಾಗಿ ನನಗೆ 2 ದಿವಸ ಮುಂಚಿತವಾಗಿ ಕರೆಸಿ ನನಗೆ ಇದೊಂದು ವಿಟಿ ಮಾಡಿಕೊಟ್ಟು ಹೋಗಿ ನಾನು ವಿಟಿ ಮಾಡ್ಕೊಳ್ತೀನಿ, ಖಂಡಿತವಾಗ್ಲೂ ಸಿನಿಮಾ ಬಂದು ನಿಮ್ಮ ಜೊತೆ ಕುತ್ಕೊಂಡು ನೋಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ದರ್ಶನಿಗೆ ಎಲ್ಲ ಹೇಳ್ತೀನಿ. ಹಾಗೆ 2ನೇ ವ್ಯಕ್ತಿ ಬಂದು ವಿಜಯಲಕ್ಷ್ಮಿ ಅಕ್ಕ, ಥ್ಯಾಂಕ್ ಯು ಸೊ ಮಚ್ ಅಕ್ಕ. ದರ್ಶನದಲ್ಲಿ ವಿಜಯಲಕ್ಷ್ಮಿ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಸದಾ ನನಗೆ ಹೀಗೆ ಅಂತ ಕೇಳ್ಕೊತೀನಿ. ಹಾಗೆಯೇ ವಾಮನ 4ನೇ ಸಿನಿಮಾ, 3 ಚಿತ್ರಗಳು ವಿಭಿನ್ನತೆಯಲ್ಲಿ ಕೂಡಿದ್ದು, 3 ಚಿತ್ರಗಳು ವಿಭಿನ್ನ ಪಾತ್ರಗಳಲ್ಲಿ ಮಾಡ್ಕೊಂಡು ಬಂದಿದೆ. ಸೊ ಈ 4ನೇ ಸಿನಿಮಾ ಗುಣ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೊ ಈ 3 ಚಿತ್ರಕ್ಕೆ ಏನು ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ತೋರಿಸ್ತಾ ಬಂದಿದ್ರು, ನನ್ನ 4ನೇ ಚಿತ್ರಕ್ಕೂ ಅದೇ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ನಮ್ಮ ಚಿತ್ರತಂಡದಲ್ಲಿ ಕೆಲಸ ಮಾಡೋದೆಲ್ಲ ಹೇಗೆ ಹೇಳ್ಬೇಕು ಅಂದರೆ ನಮ್ಮ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಮೇನ್ಲಿ ನಮ್ಮ ಸಂಪತ್ ಸರ್ ಆಗಿರ್ಬೋದು, ತಾರಮ್ಮ ಅವರಾಗಿರ್ಬೋದು, ಎಲ್ಲರಿಗೂ ಥ್ಯಾಂಕ್ ಯು. ಯಾರಾದರೂ ಈ ಸಿನಿಮಾದ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಹಾಗೆ ರೇಷ್ಮಾ ಅವರು ಈ ಸಿನಿಮಾದ ಮುಖ್ಯ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಅವ್ರಿಗೂ ಒಳ್ಳೆಯದಾಗಲಿ. ಹಾಗೆ ನಮ್ಮ ನಿರ್ದೇಶಕರು, ಆ್ಯಕ್ಚುಲಿ ನನಗಿಂತ ನಮ್ಗೆ ಈ ಸಿನಿಮಾ ಏನಕ್ಕೆ ಗೆಲ್ಲಬೇಕು, ನಮ್ಮ ನಿರ್ದೇಶಕರಿಗೋಸ್ಕರ ಗೆಲ್ಲಬೇಕು ಅಂತ ಹೇಳ್ತೀನಿ. ಪಾಪ ತುಂಬ ಒಳ್ಳೆ ರೈಟ್ರು, ಅವ್ರಿಗೊಂದು ಒಳ್ಳೆ ಲೈಫ್ ಆಗಬೇಕು ಅಂತ. ನಾನು ಜಾಸ್ತಿ ಮಾತಾಡೋಕೆ ಹೋಗೋಣ. ಏಪ್ರಿಲ್ 15ನೇ ತಾರೀಕು ಚಿತ್ರ ನೋಡಿ ಅಂತ ಕೇಳ್ಕೊತೀನಿ. ಕೊನೆಯದ ಒಂದು ಹೇಳೋಣ ಎಲ್ಲರೂ ಸೇರಿ ಜೊತೆಗೆ ಗೊತ್ತು ಅದೇನೇನು ಅಂತ. ನಾನೇನೋ ಜೊತೆಗೆ ಸೇರಿಸ್ತೀರಾ ಚೆನ್ನಾಗಿ. ನಿಂತರೆ ನ್ಯಾಯಕ್ಕಾಗಿ ಹೇಳುವ ಎಲ್ಲ ನುಡಿ ನಿಂತರೆ ನ್ಯಾಯಕ್ಕಾಗಿ ಹೇಳುವ ಎಲ್ಲ ನುಡಿ ಕಾಯ್ತಾ ಇದ್ದೀವಿ. ಏಪ್ರಿಲ್ 10ನೇ ತಾರೀಕು ನಂದಿನಿ ಪಾತ್ರದೊಂದಿಗೆ ಬ್ಯೂಟಿಫುಲ್
ಬ್ಯೂಟಿಫುಲ್ ಆಗಿ ಅಷ್ಟೇ ಅಮೇಸಿಂಗ್ ಆದಂತಹ ಪರ್ಫಾರ್ಮೆನ್ಸ್ ಒಂದಿಗೆ ರೀಶ್ಮಾ ದಾಣಿ ಅವರನ್ನ ನಾವೆಲ್ಲರೂ ಏಪ್ರಿಲ್ 10ನೇ ತಾರೀಕು ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ರೀಶ್ಮಾ ಅವರೇ, ಆಲ್ ದ ವೆರಿ ಬೆಸ್ಟ್. ಮುದ್ದು ರಾಕ್ಷಸಿ ಬರ್ತಾ ಇದ್ದಾರೆ. ಹಾರ್ಟಿ ವೆಲ್ಕಮ್ ರೀಶ್ಮಾ ಅವರೇ ನಿಮಗೆ. ವಾಮನ ಟ್ರೈಲರ್ ಈಗಷ್ಟೇ ಲಾಂಚ್ ಆಗಿದೆ, ಸೊ ಕಂಗ್ರಾಚುಲೇಷನ್ಸ್ ಮೇಡಮ್. ಬಂದಿರುವಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಬಿಗ್ 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 ಥ್ಯಾಂಕ್ ಯು ಟು ಅವರ್ ಚಾಲೆಂಜಿಂಗ್ ಸ್ಟಾರ್ ನಮ್ಮ ವಾಮನ ಸಿನಿಮಾದಲ್ಲಿ ಇಡೀ ತಂಡಕ್ಕಾಗಲಿ ಡೇ ಒನ್ ಇಂದ ಜೊತೆಲಿ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಹೋಲ್ ಹಾರ್ಟ್ಲಿ ಥ್ಯಾಂಕ್ ಯು. ಅಂಡ್ ಅವರ ಪ್ರತಿಯೊಬ್ಬ ಸೆಲೆಬ್ರಿಟೀಸ್ ಇವತ್ತು ಬಂದಿದ್ದಕ್ಕೆ ಥ್ಯಾಂಕ್ ಯು. ವಾಮನ ಟ್ರೇಲರ್ ನೋಡಿದ್ರ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ ನಮ್ಮ ಚೇತನ್ ಸರ್, ಪ್ರೊಡ್ಯೂಸರ್ ತುಂಬಾ ಪ್ಯಾಷನೆಟ್ ಪ್ರೊಡ್ಯೂಸರ್. ಇಡೀ ಶೂಟಿಂಗ್ ಜರ್ನಿಯಲ್ಲಿ ಯಾರಿಗೂ ಏನೂ ತೊಂದರೆ ಆಗಬಾರ್ದು, ಯಾವುದೇ ಡಿಪಾರ್ಟ್ಮೆಂಟ್ಗೂ ತೊಂದರೆ ಆಗಬಾರ್ದು ಅಂತ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆ್ಯಂಡ್ ಈಕ್ವನಾಕ್ಸ್ ಗ್ಲೋಬಲ್ ಎಂಟರ್ಟೈನ್ಮೆಂಟ್ ಕಡೆಯಿಂದ ಮೊದಲನೇ ಸಿನಿಮಾ, ಬಟ್ ನಂತರ ಇನ್ನು ಬಹಳಷ್ಟು ಸಿನಿಮಾಗಳು ಬರಬೇಕು. ಆಲ್ ದಿ ಬೆಸ್ಟ್ ಸರ್. ಆ್ಯಂಡ್ ನಮ್ಮ ಡೈರೆಕ್ಟರ್ ಶಂಕರಮಣ್ ಸರ್, ಟ್ರೇಲರ್ ನೋಡಾದ್ಮೇಲೆ ಇದು ಅವರ ಮೊದಲನೇ ಸಿನಿಮಾ ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಸಿನಿಮಾನು ಅಷ್ಟೇ ಚೆನ್ನಾಗಿ ಮೂಡ್ ಬಂದಿರುತ್ತೆ. ತುಂಬ ಡೆಡಿಕೇಶನ್ ಆ್ಯಂಡ್ ಡೇ ಒನ್ನಿಂದ ಅವರ ಒಂದು ಹಾರ್ಡ್ ವರ್ಕ್ ನಮ್ಮ ಇಡೀ ಟೀಮ್ ನೋಡಿದೆ. ಸೊ ಅವ್ರ ಡೈರೆಕ್ಷನಲ್ಲಿ ನಾನು ಕೆಲಸ ಮಾಡಿದ್ದು ತುಂಬ ಖುಷಿ ಇದೆ. ಆ್ಯಂಡ್ ನಮ್ಮ DOP ಮಹೇಂದ್ರ ಸಿಂಹ ಸರ್, ನಂಗೆ ತುಂಬ ಖುಷಿ ಆಗುತ್ತೆ ಮಹೇಂದ್ರ ಸಿಂಹ ಸರ್ DOP ಅಂದಾಗ, ಯಾಕಂದರೆ ನಾನು ಮೊದಲನೇ ಸಿನಿಮಾ ಕ್ಯಾಮ್ರಾಮನ್ ಅವರು. ಸೊ ಮತ್ತೊಮ್ಮೆ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಇದೆ. ಆ್ಯಂಡ್ ಧನ್ವೀರ್ ತುಂಬ ಸ್ವೀಟ್ ಕೋ ಆ್ಯಕ್ಟರ್. ಟ್ರೇಲರ್ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರಾ. ಆ್ಯಂಡ್ ವಾಮನಲ್ಲೂ ನಿಮ್ಮ ಪಾತ್ರ ಪ್ರತಿಯೊಬ್ಬರು ಮೆಚ್ತಾರೆ, ಪ್ರತಿಯೊಬ್ಬರು ತುಂಬ ಇಷ್ಟಪಡ್ತಾರೆ. ತುಂಬ ಖುಷಿ ಆಯಿತು ನಿಮ್ಮೊಟ್ಟಿಗೆ ಕೆಲಸ ಮಾಡಿ. ಆ್ಯಂಡ್ ಅಜ್ನೀಶ್ ಸರ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ನಂಗೆ 2 ಬ್ಯೂಟಿಫುಲ್ ಸಾಂಗ್ಸ್ ಕೊಟ್ಟಿದ್ದಾರೆ. ಮುದ್ದು ರಾಕ್ಷಸಿನ ಇಷ್ಟು ದೊಡ್ಡ ಮಟ್ಟಕ್ಕೆ ಹಿಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಇದೇ ಏಪ್ರಿಲ್ 10th ನಮ್ಮ ಸಿನಿಮಾ ವಾಮನ ರಿಲೀಸ್ ಆಗ್ತಿದೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾನ ನೋಡಬೇಕು, ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಸಿನಿಮಾ ನೋಡಬೇಕು, ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಮಚ್. ಏಪ್ರಿಲ್ 10th ಥಿಯೇಟರ್ ಸಿಗೋಣ. ಥ್ಯಾಂಕ್ ಯು. ನಮ್ಮ ನಂದಿನಿಯನ್ನ ಥಿಯೇಟ್ರಲ್ಲಿ ನೋಡೋದು ವಿಚಾರವಾಗಿ ಬಂದಾಗ ತುಂಬ ಹೆಲ್ಪ್ ಮಾಡಿದ್ದಾರೆ. ಹಾಗೆ ಮಾಧ್ಯಮ ಮಿತ್ರರು 1.5 ವರ್ಷದಿಂದ ನಾನು ಈ ಸಿನಿಮಾ ರಿಲೀಸ್ ಅದು ಇದು ಅಂತ ಅಂದ್ಕೊಂಡಿದ್ದೆ. ಪ್ರತಿಯೊಬ್ಬರು ಸಹ ಎಲ್ಲ ಪ್ರತಿಯೊಂದು ಪತ್ರಿಕಾ ಮಾಧ್ಯಮ ಇರ್ಬೋದು, ಮೀಡಿಯಾ ಇರ್ಬೋದು, ಯೂಟ್ಯೂಬರ್ಸ್ ಇರ್ಬೋದು, ಪ್ರತಿಯೊಬ್ಬರು ಸಹ ನನ್ನ ಜೊತೆ ತುಂಬ ಆತ್ಮೀಯವಾಗಿ ನಿಂತ್ಕೊಂಡಿದ್ದೀರಾ. ನನ್ನ ಸಿನಿಮಾದ ತಗೊಂಡು ಹೋಗ್ತಾ ಇದ್ದೀರಾ. ದಯವಿಟ್ಟು ನಿಮಗೆಲ್ಲ ನಮ್ಮ ಚಿರಸಾಷ್ಟಾಂಗ ನಮಸ್ಕಾರ ಆಗ್ತೀನಿ. ಮತ್ತೆ ನಿಮ್ಗೆ ಋಣಿಯಾಗಿರ್ತೀನಿ. ಈ ಸಿನಿಮಾನ ಗೆಲ್ಲಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್. ಇದೀಗ ನೋಡ ಸರ್, ಇಂತಹ ನಿರ್ಮಾಪಕರು ಖಂಡಿತವಾಗಿಯೂ ಬರಲೇಬೇಕು ಕನ್ನಡ ಚಿತ್ರರಂಗಕ್ಕೆ. ನಮ್ಮ ನಿರ್ಮಾಪಕರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಚೇತನ್ ಗೌಡ ಸರ್, ವಾಮನ ಸಿನಿಮಾ ಏಪ್ರಿಲ್ 10ನೇ ತಾರೀಕು
ರಿಲೀಸ್ ಆಗ್ತಾ ಇದೆ. ನಿಮ್ಮ ಮಾತು. ಮೊದಲಿಗೆ ಏನು ನಮ್ಮ ತಾಯಿ ಸಾಂಗನ್ನ ರಿಲೀಸ್ ಮಾಡಿಕೊಂಡ್ರು ವಿಜಯಲಕ್ಷ್ಮಿ ಮೇಡಮ್ ಅವರು. ನಮ್ಮ ಸಿನಿಮಾನ ಅವರ ಸಿನಿಮಾ ತರ ತಗೊಂಡು ಮೇಡಮ್ ಸಾಂಗ್ ರಿಲೀಸ್ ಮಾಡಿಕೊಟ್ರು. ದರ್ಶನ್ ಸರ್ ರಿಲೀಸ್ ಮಾಡಿದ್ರು. ಅವ್ರಿಗೋಸ್ಕರ ಇಷ್ಟು ಜನ ಬಂದು ನಿಜವಾಗ್ಲೂ ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಅಷ್ಟು ಜನ ಬಂದು ನಮ್ಮ ಸಿನಿಮಾನ ಬೆಂಬಲಿಸ್ತಾ ಇದ್ದೀರ ಅಂದ್ರೆ ನಿಜವಾಗ್ಲೂ ಮಾತು ಕಟ್ಟು ಬರುತ್ತೆ. ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಜೈ ಡಿ ಬಾಸ್. ಇದಾದ್ಮೇಲೆ ಆಕ್ಚುಲಿ ಈ ಸಿನಿಮಾ ಶುರುವಾಗಿದ್ದೆ ಒಬ್ಬ ವ್ಯಕ್ತಿಯಿಂದ, ಮಾರುತಿ ಅಂತ ನನ್ನ ಆತ್ಮೀಯ ಸ್ನೇಹಿತರು. ಆಕ್ಚುಲಿ ಈ ಸಿನಿಮಾ ಶುರು ಮಾಡಿದ ಅವರಿಗೆಲ್ಲ ಇರ್ಬೋದು. ಅದಾದ್ಮೇಲೆ ನಮ್ಮ ಶಂಕರ್ ಅವರು, ಅಮ್ಮ ಹೇಳಿದಂಗೆ ರಾಕ್ಷಸರವರು, ಆ ಒಂದೊಂದು ಡೈಲಾಗು ಕೇಳ್ತಿದ್ರೆ ಕಿವಿಗಳೆಲ್ಲ ತೂತ್ ಬಿಡುತ್ತೆ. ಹಂಗಿರುತ್ತೆ ಡೈಲಾಗ್, ಎಲ್ಲಿಂದ ಗೊತ್ತಿಲ್ಲ ಅವರು. ಮತ್ತೆ ಅವರ ನಿರ್ದೇಶಕರ ತಂಡ ಬಾನು, ಸುನಿ, ಮಂಜು ಎಲ್ಲರೂ ಇದ್ದಾರೆ. ಜನಗಳ ಮಧ್ಯೆ ಕೊಟ್ಟಿರ್ತೀರ, ದಯವಿಟ್ಟು ಇನ್ನು ಯಾರಾದರೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹೆಸರು ಮಾಡ್ತಿದ್ರೆ ದಯವಿಟ್ಟು ಸಾರಿ. ಯಾಕಂತಂದ್ರೆ ಹಗಲು ರಾತ್ರಿ ಕಷ್ಟಪಟ್ಟಿದ್ದೀರಾ. ಯಾಕಂತಂದ್ರೆ ನಾವುಗಳೆಲ್ಲ ಕೂತ್ಕೊಂಡಿರ್ತಿದ್ವಿ, ಸಿನಿಮಾ ಬಗ್ಗೆ ನಮಗೆ ನಾಲೆಡ್ಜ್ ಇರಲಿಲ್ಲ, ಕಥೆ ಬಗ್ಗೆ ನಾಲೆಡ್ಜ್ ಇರಲಿಲ್ಲ. ಇವತ್ತು ಎಲ್ಲರೂ ನಾವು ಈ ಸಿನಿಮಾನ ನೋಡಿ ಎಂಜಾಯ್ ಮಾಡ್ತೀವಿ ಅಂದ್ರೆ ಅದಕ್ಕೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮೂಲ ಕಾರಣ. ದೆನ್ ಅದಾದ್ಮೇಲೆ ಮ್ಯೂಸಿಕ್ ಅಂತ ಅಜನೀಶ್ ಲೋಕನಾಥ್ ಸರ್, ಅವರ ಟೀಮ್, ಬಾಬಿ ಮೇಡಮ್ ಇರ್ಬೋದು, ಸಾಂಗ್ಗಳು ಬರೆದಂಥ ಪ್ರತಿಯೊಬ್ಬರು ಸಹ ಏನು ಮ್ಯೂಸಿಕ್ ಟೀಮಲ್ಲಿ ಚೇತನ್ ಸರ್ ಇದ್ರು, ಅವರೊಂದು ಸಾಂಗ್ ಬರೆದ್ರು. ನಾಗೇಂದ್ರ ಪ್ರಸಾದ್ ಸರ್ ಒಂದು ಸಾಂಗ್ ಬರ್ಕೊಟ್ರು. ಪ್ರಮೋದ್ ಮರವಂತೆ, ಪುನೀತ್ ಆರ್ಯ, ಮತ್ತೆ ಸಿಂಗರ್ಸ್ ಆದಂಥ ವಿಜಯ್ ಪ್ರಕಾಶ್ ಸರ್. ಒಂದೇ ನಿಮಿಷ ಇಲ್ಲ, ಈ ಚಿತ್ರಮಂದಿರದ ಮಾಲೀಕರು ಹೇಳ್ತಿದ್ದಾರೆ, ಅದೊಂದು ಸಣ್ಣ ಬಿರುಕು ಕಾಣಿಸ್ಕೊಳ್ತಿದೆ ಬಾಲ್ಕನಿಯಲ್ಲಿ. ದಯಮಾಡಿ ಅವೆಲ್ಲರೂ ಹಿಂದಕ್ಕೆ ಹೋಗಿ, ಹೊರಗಬೇಡಿ. ಯಾಕಂತಂದ್ರೆ ಅದೀಗಾಗಲೇ ಇದಾಗಿದೆ, ತೊಂದರೆ ಆಗ್ತಿದೆ. ಮತ್ತೆ ಆ ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ ಇಡೀ ಚಿತ್ರತಂಡಕ್ಕೆ ನಮಗೆ ಇದು ಕೆಟ್ಟ ಹೆಸರು ಬರುತ್ತೆ. ದಯವಿಟ್ಟು ಅದನ್ನೇನು ಮಾಡಬೇಡ್ರಪ್ಪ. ಯಾಕಂದ್ರೆ ಡಿ ಬಾಸ್ನ ಫೋಟೋ ಇಟ್ಕೊಂಡು ಬಂದಿದ್ದೀರಿ, ಮತ್ತೊಮ್ಮೆ ಅವರಿಗೆ ಗೌರವ ಕೊಡಬೇಕಾದ್ರೆ, ಡಿ ಬಾಸ್ ನಿಮ್ಮನ್ನ ಮೆಚ್ಕೋಬೇಕು ಅಂದ್ರೆ ದಯವಿಟ್ಟು ಅವರಿಗೆ ಗೌರವ ಬರೋ ಥರ ನಡ್ಕೊಳ್ಳಿ ಅಪ್ಪ. ಸ್ವಲ್ಪ ಹಿಂದಕ್ಕೆ ಹೋಗಿ, ದಯಮಾಡಿ ಹಿಂದಕ್ಕೆ ಹೋಗಿ ಅಷ್ಟೇ. ನಿಮ್ಮ ಜೀವ ನಿಮ್ಮ ಕೈಯಲ್ಲಿದೆ. ಥ್ಯಾಂಕ್ ಯು ಸೊ ಮಚ್. ದಯವಿಟ್ಟು ಪ್ಲೀಸ್, ಯಾಕಂತಂದ್ರೆ ಏನಾದರೂ ಕೆಟ್ಟದಾಯ್ತು ಅಂತಂದ್ರೆ ಎಲ್ಲಾದರೂ ಕೆಟ್ಟ ಹೆಸರು. ದಯವಿಟ್ಟು ಪ್ಲೀಸ್. ಹಾಗೆ ಇನ್ನು ಟೆಕ್ನಿಕಲ್ ಟೀಮ್, DOP ಇರ್ಬೋದು, ಎಡಿಟರ್ಸ್ ಇರ್ಬೋದು, ಸೌಂಡ್ ಇಂಜಿನಿಯರ್ಸ್ ಇರ್ಬೋದು, ತುಂಬ ಜನ ನಾವು ಇವತ್ತು ಇಲ್ಲಿ ನಿಂತ್ಕೊಂಡೇನೋ ನಾವು ಅದನ್ನು ಆರಾಧಿಸ್ತೀವಿ, ಅದನ್ನು ಅನುಭವಿಸ್ತಾ ಇದ್ದೀವಿ ಅಂತಂದರೆ ತೆರೆ ಹಿಂದ್ಗಡೆ 100 ಜನ ಕೆಲಸ ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ಲೈಟ್ ಬಾಯ್ಸ್ ಇರ್ಬೋದು, ಪ್ರೊಡಕ್ಷನ್ ಟೀಮ್ ಇರ್ಬೋದು, ಪ್ರತಿಯೊಬ್ಬರು ಸಹ. ಹಾಗೆ ತಾರಾಗಣ ಅಂತ ಹೇಳಬೇಕಾದ್ರೆ ಯಾರ ಬಗ್ಗೆ ಯಾರ ಹೆಸರು ಹೋಗ್ಬೇಕು, ಯಾರ ಹೆಸರು ಬಿಡಬೇಕು ಏನೂ ಗೊತ್ತಾಗಲ್ಲ. ಯಾಕಂದರೆ ಅಷ್ಟು ದೊಡ್ಡ ತಾರಾಗಣ, ಅಷ್ಟು ದೊಡ್ಡ ಟೀಮ್ ಇದೆ ನಮ್ಮ ಟೀಮ್. ಎಲ್ಲರೂ ಇಲ್ಲಿದ್ದಾರೆ ಆಲ್ಮೋಸ್ಟ್. ಎಲ್ಲರಿಗೂ ಕೇಳಿದ್ದಕ್ಕೆ ಬಂದು ಇಲ್ಲಂತ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ರೆ ಪ್ರತಿಯೊಬ್ಬರು ನಮ್ಮ ಕಲಾವಿದರುಗಳಿರ್ಬೋದು, ಹಿರಿಯರಿದ್ದಾರೆ, ಎಲ್ಲರಿಗೂ ಸಹ ಶಿರಸಾಷ್ಟಾಂಗ ನಮಸ್ಕಾರಗಳು ಅಂತ ಹೇಳ್ತೀನಿ. ಜೊತೆಗೆ ಇವತ್ತು ವಿಶೇಷವಾಗಿ ಡಿ ಬಾಸ್ಗೆ ನಮ್ಮ ಧನ್ಯವಾದಗಳು. ಯಾಕೆಂತಂದ್ರೆ
ಹೇಳಿದ್ದಾರೆ, ನೋಡ್ತೀವಿ ಅಂತ. ಆ ದಿನ ನಿಮ್ಗೆ ಹೇಳ್ತೀವಿ, ಎಲ್ಲ ಬಂದು ಇದೇ ಥರ ಸರ್ನ ಮೀಟ್ ಮಾಡಬಹುದು. ಮತ್ತೆ ಇದೇ ರೀತಿ 10ನೇ ತಾರೀಕು ನಮ್ಮ ಸಿನಿಮಾನ ಥಿಯೇಟರ್ನಲ್ಲಿ ಬಂದು, ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ಕನ್ನಡ ಸಿನಿಮಾವನ್ನ ಕನ್ನಡ ಜನ ಉಳಿಸ್ಬೇಕು ಅಂದರೆ ಥಿಯೇಟ್ರಿಗೆ ಬರಬೇಕು. ಥಿಯೇಟ್ರಿಗೆ ಬಂದು ಬರೀ ನಮ್ಮೊಬ್ಬರ ಸಿನಿಮಾ ಅಲ್ಲ, ಎಲ್ಲ ಸಿನಿಮಾನ ಬಂದು ನೋಡಿ ಅಂತ ಹೇಳ್ತೀನಿ. ಅದರಲ್ಲಿ ನಮ್ಮದು ಇದು ಹಂಗಾಗಿ ತುಂಬ ವಿಶೇಷವಾದ ಪ್ರೀತಿ ಮತ್ತು ಸ್ವಾರ್ಥನೂ ಇರುತ್ತೆ. ಹಂಗಾಗಿ ದಯವಿಟ್ಟು ಎಲ್ಲರೂ 10ನೇ ತಾರೀಕು ಎಲ್ಲ ಥಿಯೇಟ್ರನ್ನ ಫುಲ್ ಮಾಡಿ ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ನಿರ್ಮಾಪಕರೇ. ಚೇತನ್ ಗೌಡ ಸರ್, ಪ್ರಿಯ ನಟಿ, ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ತಾರಮ್ಮ, ಡಾಕ್ಟರ್ ತಾರಾ ಅನುರಾಧ. ವಾಮನ ಸಿನಿಮಾ ಬಗ್ಗೆ ನಿಮಗೆ ಎಷ್ಟು ಖುಷಿ ಇದೆ ವಾಮನನ ಜೊತೆಯಾಗಿ? ಓಕೆ, ನೀವು ಟ್ರೈಲರ್ ನೋಡಿರ್ತೀರಾ. ಈ ಟ್ರೈಲರಲ್ಲಿ ನೋಡಿದ್ರೆ ನಿಮ್ಗೊಂದು ವಿಷಯ ಗೊತ್ತಾಗುತ್ತೆ. ಎಷ್ಟೋ ವರ್ಷದಿಂದ ಒಬ್ಬರು ಇದೇ ಹೈಟು, ಇದೇ ಕಟ್ಔಟು, ಇದೇ ಅವರಿಗೂ ಈಗ ಅದೇ ಕಟ್ಔಟು, ಅದೇ ಹೈಟು, ಅದೇ ಬಂದಿದ್ದಾರೆ. ಅವರೇ ತನ್ವೀರ್. ನನಗೆ ಗೊತ್ತಿರಂಗೆ ಒಂದು ಬರೀ ಫ್ರೇಮ್ ಇಟ್ಟರೆ ಸಾಕು, ಸ್ಕ್ರೀನ್ ತುಂಬ್ಕೋತಾರೆ. ಸೊ ತನ್ವೀರ್ ಆಲ್ ಬೆಸ್ಟ್. ರೇಷ್ಮಾ, ನಿಮಗೂ ಒಳ್ಳೇದಾಗಲಿ. ಆ್ಯಂಡ್ ನಮ್ಮ ಅಜ್ನೀಶ್ ಎಕ್ಸ್ಟ್ರಾರ್ಡನರಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆ್ಯಂಡ್ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಪ್ರೊಡ್ಯೂಸರ್ ಚೇತನ್ ಅವರು, ನಾನು 25-26 ವರ್ಷ ಆಗಿದೆ ಸಿನಿಮಾ ಬಂದು. ನಾನು ಎಲ್ಲ ಕಡೆ ಕೆಲಸ ಮಾಡ್ತಿದ್ದು ಗೊತ್ತು, ಎಷ್ಟೋ ಪ್ರೊಡ್ಯೂಸರ್ಸ್ ನೋಡಿದ್ದೀನಿ ಗೊತ್ತು. ಚೇತನ್ ಥರ ಒಂದು ಜೆಂಟಲ್ಮನ್, ಬಹಳ ಒಳ್ಳೆ ವ್ಯಕ್ತಿ. ಅದಾದ್ಮೇಲೆ ಪ್ರೊಡ್ಯೂಸರ್, ನಾನು ಫಸ್ಟ್ ಅವ್ರಿಗೆ ಕೇಳಿದ್ದು, ನಾನು ಅವ್ರನ್ನ ಭೇಟಿ ಆದಾಗ, ಸರ್ ನೀವು ಗ್ಯಾರಂಟಿ ಈ ಸಿನಿಮಾ ಮಾಡಕ್ಕೆ ಬಂದ್ರಾ ಅಂತ, ಯಾಕಂದ್ರೆ ಹೊಸದಾಗಿ ಬಂದಿದ್ದೀರಾ ಅಂತ. ಅವ್ರು ಯಾಕೆ ನೀವು ಈ ಥರ ಕೇಳ್ತಾ ಇದ್ದೀರಾ ಅಂತ ಹೇಳಿದಿಲ್ಲ. ಸರ್ ನೀವು ತುಂಬ ನಿಜವಾಗ್ಲೂ ತುಂಬ ನೋಡೋದಿದೆ, ಸೊ ಇದೆಲ್ಲ ಗೊತ್ತಿಟ್ಕೊಂಡು ಬಂದ್ರ ಅಂತ. ಎಲ್ಲ ಗೊತ್ತಿಟ್ಕೊಂಡು ಬಂದೆ ಅಂತ ಹೇಳಿದ್ರು. ಆ್ಯಂಡ್ ಎಲ್ರಿಗೂ ಹೇಳ್ದಂಗೆ ಮುಂಚೆ ಕುಷ್ಕ ಕೇಳಿದ್ರೆ ಬಿರಿಯಾನಿ ಕೊಟ್ಟು ಬಹಳ ಒಳ್ಳೆ ಪ್ರೊಡ್ಯೂಸರ್. ಸರ್ ನಿಮ್ಗೆ ಈ ಸಿನಿಮಾ ದೊಡ್ಡ ಹಿಟ್ ಆಗಬೇಕು, ನೀವು ಒಳ್ಳೆ ಸಿನಿಮಾಗಳು ಮಾಡಬೇಕು, ಆ್ಯಂಡ್ ನಿಮ್ಮಿಂದ ಸಾಕಷ್ಟು ಟೆಕ್ನಿಷಿಯನ್ಸ್, ಅದಲ್ಲದೆ ಹೊಸ ಕಲಾವಿದರು ಬರಬೇಕು ಆ್ಯಂಡ್ ಗೆಲ್ಲಬೇಕು ಅಂತ ನಾನು ಆಸೆ ಪಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ನನ್ನ ಡಿಯರ್ ಡೈರೆಕ್ಟರ್ ಶಂಕರ್ ರಾಮನ್ ನನಗೆ ಯಾಕೆ ಹಿಡಿಸ್ತಾರೆ ಅಂದರೆ, ನಾನು ಇನ್ಫ್ಯಾಕ್ಟ್ ಇವ್ರ ಜೊತೆ ರೆಗ್ಯುಲರಾಗಿ ಟಚಲ್ಲಿ ಇರ್ತಿದ್ದೆ ಈ ಸಿನಿಮಾ ಆದಮೇಲೆ. ಯಾಕಂದ್ರೆ ನನಗೆ ಪರ್ಸ್ನಲ್ ಈ ವ್ಯಕ್ತಿ ಗೆಲ್ಲಬೇಕು ಅಂತ, ಭಾಳ ಪರ್ಸ್ನಲ್ಲಾಗಿ ಗೆಲ್ಲಬೇಕು ಈ ವರ್ಷ. ಯಾಕೆಂದರೆ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ ಆ್ಯಂಡ್ ಇದೆಲ್ಲ ವೇಸ್ಟ್ ಆಗೋದು, ಎಲ್ಲ ಆಚೆ ತರಬೇಕು. ಸೊ ಅಂಥ ಒಂದು ಡೈರೆಕ್ಟರ್ ಗೆಲ್ಲಬೇಕಂದ್ರೆ ಇಂಥ ಒಂದು ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ಸೊ ನನಗೆ ಗೊತ್ತಿರೋಂಗೆ ಶಂಕರ್, ನೀನು ಖಂಡಿತವಾಗ್ಲೂ ಗೆಲ್ತೀಯ. ಆ್ಯಂಡ್ ಗೆದ್ದಾದ ಮೇಲೆ ನನ್ನ ಮರಿಬೇಡ. ಸೊ ಆಲ್ ದಿ ಬೆಸ್ಟ್. ದಯವಿಟ್ಟು 10ನೇ ತಾರೀಕು ಏಪ್ರಿಲ್ ಇದೇ ಥರ ಥಿಯೇಟರ್ ತುಂಬಿ ಈ ಸಿನಿಮಾನ ಗೆಲ್ಲಿಸಿ. ಆ್ಯಂಡ್ ಅಫ್ಕೋರ್ಸ್ ಟಿವಿ ಸಿನಿಮಾನ ಗೆಲ್ಲಿಸಿದ್ರೆ ಯಾರಿಗೆ ದೊಡ್ಡ ಟ್ಯಾಕ್ಸ್ ಹೇಳಬೇಕು? ನೀವು ಟ್ರೈಲರ್ ನೋಡಿದಾಗ ಅವ್ರ ಒಂದು ಎಕ್ಸ್ಪ್ರೆಷನ್ ನೋಡಿದ್ರಲ್ಲ, ಅವ್ರಿಗೆ ಅಷ್ಟು ಹಿಡಿಸಿದೆ ಅದು. ಆ ಟ್ರೈಲರ್, ಆ ಎಕ್ಸ್ಪ್ರೆಷನ್ ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಕಾಣುತ್ತೆ, ತುಂಬಾ ಹಿಡಿಸಿದೆ. ಸೊ ಖಂಡಿತವಾಗ್ಲೂ ನೀವೆಲ್ಲ ಇದನ್ನ ಗೆಲ್ಲಿಸ್ತೀರಿ ಅಂತ ನಂಬ್ತೀನಿ. ದೇವ್ರು ನಿಮ್ಗೆಲ್ಲ ಒಳ್ಳೇದು ಮಾಡಲಿ. ದಯವಿಟ್ಟು ಹುಷಾರಾಗಿ ಇಳಿದು ಮನೆಗೆ ಹೋಗಿ ಆದ್ಮೇಲೆ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಸಂಪತ್ ರಾಜ್ ಸರ್. ಚಿತ್ರವಿರೋಧ ದಯವಿಟ್ಟು ನೀವು ನಮಸ್ಕಾರ. ತನ್ವೀರ್ ಅವ್ರ ಜೊತೆಗೆ ನಂದು 2ನೇ ಸಿನಿಮಾ.
ಅಂಡ್ ಫಾರ್ ಎವರ್. ಅದು ವಾಮನಕ್ಕೆ ನನಗೆ ಫೋನ್ ಬಂದಾಗ ಡೇಟ್ಸ್ ಹೊಂದ್ತಾ ಇಲ್ಲ, ನಾನು ಮಾಡಲ್ಲ ಅಂತ ಹೇಳಿದ್ದೆ. ಅದಾದ ಒಂದು ವಾರಕ್ಕೋ 4 ದಿವಸಕ್ಕೋ ಧನ್ವೀರೇ ಕಾಲ್ ಮಾಡಿಬಿಟ್ಟು, ಯಾಕಮ್ಮ ನಿಮ್ಮ ಧನ್ವೀರಿಗೆ ನಂಬರ್ ಡೇಟ್ಸ್ ಕೊಡಲ್ವಾ ಅಂತ ಕೇಳಿದ್ರು. ಅಷ್ಟಕ್ಕೆ ನಾನೆಲ್ಲ ಡೇಟ್ಸನ್ನು ಅರೇಂಜ್ ಮಾಡಿಕೊಂಡು ಈ ಸಿನಿಮಾಗೆ ಬಂದು ಒಳ್ಳೆ ಪವರ್ಫುಲ್ ಪರ್ಫಾರ್ಮೆನ್ಸ್ ಇರುವಂಥ ಪಾತ್ರನ ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದು ಧನ್ವೀರ್ಗೂ ಕೂಡ ಇದೆ, ನನಗನ್ನಿಸ್ತಾ ಇರೋದು ಧನ್ವೀರ್ಗೂ ಕೂಡ ಇದೆ ಅಂತ ಅನ್ಸಿದ್ದು. ಯಾಕೆ ಅಂದರೆ ಯಾವಾಗ ಅಂದರೆ ಈ ಶೂಟಿಂಗ್ ಟೈಮಲ್ಲಿ ಅದು ಇದೇ ಥರ ಯುಗಾದಿಯ ಒಂದು ವಾರದ ಮುಂಚೆ ನಾವು ಶೂಟ್ ಮಾಡ್ತಾ ಇದ್ವಿ. ಅವರು ಕ್ಯಾರವನಲ್ಲಿರುವಾಗ ನನಗೊಂದು ಸೀರೆ ಕೊಟ್ಟು ಕಳಿಸಿದ್ರು. ಇದು ಯಾಕೆ ಅಂತ ಕೇಳಿಸಿದ್ರೆ, ಅಮ್ಮ ಯುಗಾದಿ ಇದೆ, ಅದಕ್ಕೆ ಧನ್ವೀರ್ ಅವ್ರು ನಿಮ್ಮ ಮಗ ನಿಮ್ಗೆ ಸೀರೆ ಕೊಟ್ಟು ಕಳಿಸಿದ್ದಾರೆ ಅಂತ. ಯಾಕೋ ಗೊತ್ತಿಲ್ಲ, ತುಂಬ ಗ್ರ್ಯಾಂಡ್ ಆಗಿದೆ. ಇಲ್ಲಿವರೆಗೂ ನಾನು ಅದನ್ನು ಹುಟ್ಟಿಲ್ಲ. ಐ ಥಿಂಕ್ April 10th ಐ ವಾಂಟ್ ಟು ವೇರ್ ಇಟ್. ಇಲ್ಲಿವರೆಗೂ ಆ ಸೀರೆ ಫುಲ್ ರೆಡಿ ಆಗಿದೆ, ಅದನ್ನ ಉಟ್ಕೊಳ್ಳೋಕೆ ನಿಜವಾಗ್ಲೂ ಟೈಮ್ ಬಂದಿಲ್ಲ. ನಾನು ಇವತ್ತು ಇಲ್ಲಿ ಕೂತಾಗ ಅಂದ್ಕೊಂಡಿದ್ದು ಇದನ್ನ April 10ಕ್ಕೆ ನಾನು ಉಟ್ಕೊಳ್ಳೇಬೇಕು ಅಂತ. April 10 ಎಲ್ಲ ರಿಸಲ್ಟ್ ಹೇಗೆ ಕಾಯ್ತಿದ್ವೋ ಧೂಮ್ ಧಡಾಕ ಮಾಡಬೇಕಾಗಿರುವಂಥದ್ದು. ಕನ್ನಡನ ಗೆಲ್ಲಿಸ್ಬೇಕು, ಕನ್ನಡ ಚಿತ್ರಗಳನ್ನು ಗೆಲ್ಲಿಸ್ಬೇಕು. ನಾವು ಕನ್ನಡದ ಬಗ್ಗೆ ಮಾತಾಡೋದಲ್ಲ, ಕನ್ನಡ ಚಿತ್ರರಂಗ ಹಾಗೆ ಹಿಂಗೆ ಅಂತ ಅನ್ನೋದಲ್ಲ. ಈಗ ನಾವೆಲ್ಲ ಇದೇನು ಕೇಳಿಸ್ತಿದೆಯೋ ಇದು ಪೂರ್ತಿ ಕರ್ನಾಟಕದ ತುಂಬ ವಾಮನ ಚಿತ್ರ ಜೈಭೇರಿ ಸಾಧಿಸಬೇಕು ಅಂತ ನಾನು ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇದೀಗ ನಮ್ಮ ಧನ್ವೀರ್ ಅವರ ಅಮ್ಮ ನಮ್ಮೆಲ್ಲರ ಅಮ್ಮ ತಾರಮ್ಮ ಮಾತನಾಡುವಂಥ ಸಮಯ. ಎಲ್ರಿಗೂ ನಮಸ್ಕಾರ. ಸಿನಿಮಾದವರಿಗೆ ನಿಜವಾದ ದೇವಸ್ಥಾನ ಯಾವುದೋ ಒಂದು ಚಿತ್ರಮಂದಿರಗಳು. ಆ ದೇವರನ್ನ ಪ್ರತಿನಿಧಿಸೋದು ಈ ಎಲ್ಲ ಅಭಿಮಾನಿಗಳು. ಅದರಿಂದಲೇ ನಮ್ಮ ಅಣ್ಣವರು ಹೇಳಿದ್ದು ಅಭಿಮಾನಿ ದೇವರುಗಳು. ನಿಮಗೆಲ್ಲರಿಗೂ ದೊಡ್ಡ ದೊಡ್ಡ ಧನ್ಯವಾದಗಳು. ಇವತ್ತು ಈ ಸಮಾರಂಭ ಇಷ್ಟು ದೊಡ್ಡ ಯಶಸ್ಸು ಕಾಣಿಸ್ತಿದೆ ಅಂತಂದರೆ ನೀವೆಲ್ಲರೂ ಸೇರಿ ಈ ಸಭೆಯಲ್ಲಿ ಜೀವಂತವಾಗಿ ಇರೋದ್ರಿಂದ ನಿಮ್ಮ ಕೂಗು, ನಿಮ್ಮ ಮಾತು, ನಿಮ್ಮ ನಗು, ನಿಮ್ಮ ಚಪ್ಪಾಳೆ, ನಿಮ್ಮ ಎಲ್ಲವೂ ಸೇರಿ ಮೊದಲನೇದಾಗಿ ಇವತ್ತು ಈ ಸಿನಿಮಾದ ತುಣುಕನ್ನ ಲೋಕಾರ್ಪಣೆ ಮಾಡಿದ ಶ್ರೀಯುತ ದರ್ಶನ್ ಅವರಿಗೆ ಎಲ್ಲ ನನ್ನ ಮಕ್ಕಳ ಥರನೇ ನೀವು. ಬಾಲ್ಕನಿ ಅಲ್ಲಿ ಸಜ್ಜೆ ಸುಮ್ಮನೆ ಈಗ ಹಾಕಿರ್ತಾರೆ, ಇನ್ನೂ ತಳ್ಳದ ರೀತಿ ಇಟ್ಕೋ. ನೀವೆಲ್ಲರೂ ಇಲ್ಲಿ ಬಿದ್ದಿರ್ತೀರ. ಬೇಡ ಮಕ್ಕಳ, ಸ್ವಲ್ಪ ಹಿಂದಕ್ಕೆ ಹೋಗಿ, ಅದು ವರ್ಕಬೇಡಿ, ನಿಂತ್ಕೊಳ್ಳಿ, ವರ್ಕಬೇಡಿ, ಇನ್ನು ಸ್ವಲ್ಪ ಹಿಂದಕ್ಕೆ ಹೋಗ್ರಿ. ನಿಮ್ಮ ಮನೇಲಿ ನಿಮ್ಮ ತಂದೆ ತಾಯಿ ನಿಮಗೋಸ್ಕರ ಕಾಯ್ತಾ ಇರ್ತಾರಪ್ಪ. ಯಾಕಂದ್ರೆ ನೀವು ಸಂತೋಷವಾಗಿ, ನೀವು ಆನಂದವಾಗಿ, ನೀವು ನೆಮ್ಮದಿಯಿಂದ ಇದ್ರೆ ನಿಮ್ಮ ತಂದೆ ತಾಯಿ ಕೂಡ ಅಷ್ಟೇ ಸಂತೋಷವಾಗಿರ್ತಾರೆ. ಇನ್ನೊಂದು ವಾಮನ ಚಿತ್ರದ ನನಗೆ ದೊಡ್ಡ ಒಂದು ಮಗನಾಗಿ, ಒಬ್ಬ ಕಲಾವಿದನಾಗಿ ನನಗೆ ಸಿಕ್ಕ ಒಂದು ವರ ಅಂತಂದ್ರೆ ಅದು ಧರ್ಮ. ಅಮ್ಮ ಹೇಳ್ತಾ ಇದ್ರು ಉಗಾದಿ ಹಬ್ಬಕ್ಕೆ ಸೀರೆ ಕೊಟ್ರಿ ಅಂತ. ಅಮ್ಮ ಸ್ವಲ್ಪ ಜಾಸ್ತಿ, ನೀವು ಆಮೇಲೆ ಬೇಕಾದ್ರೆ ಕೇಳ್ಕೊಳ್ಳಿ. ಅವನೇನಾಗ್ತಿತ್ತು ಅಂದರೆ ಶೆಡ್ಯೂಲಲ್ಲೂ ಕೇಕ್ ಕಟ್ ಮಾಡಿಸೋ ಜೊತೆಗೆ ಒಂದು ಸೀರೆಯನ್ನು ಕೊಡ್ತಿದ್ದ. ಅದಕ್ಕೆ ನಾನೆಲ್ಲ ಸೀರೆ ಉಟ್ಕೊಂಡ್ಬಿಟ್ಟಿದ್ದೀನಿ ಕಣೋ. April 10ಕ್ಕೆ ಇನ್ನೊಂದು ಸೀರೆ ಕೊಡಿಸ್ಬೇಕು. ನಿಜಕ್ಕೂ ಇವನ ಬಗ್ಗೆ ಇನ್ನೊಂದು ದೊಡ್ಡ ನನಗೆ ಅಭಿಮಾನ ಹುಟ್ಟಿದ್ದು, ಮೆಚ್ಚುಗೆ ಅನಿಸಿದ್ದು,
ಗೆಳೆತನಕ್ಕೆ ಪ್ರಾಣ ಕೊಡುವಂಥ ಜೀವ. ಮಾತಿಗೆ ಒಂದು ಸಾರಿ ಮಾತು ಕೊಟ್ರೆ ಆ ಮಾತಿಗೆ ನಿಲ್ಲುವಂಥ ಮನುಷ್ಯ. ಹೃದಯವಂತ. ಅದು ಆನ್ ಸ್ಕ್ರೀನ್ ಅಷ್ಟೇ ಅಲ್ಲ, ಆಫ್ ಸ್ಕ್ರೀನ್ ತನ್ವೀರ ನೀನು. ತುಂಬಾ ಸಂತೋಷ ಅನ್ಸುತ್ತೆ. ನಿನ್ನನ್ನು ಬೆಳೆಸಿದ ನಿಮ್ಮ ತಂದೆ ತಾಯಿಗೆ ನಾನು ಹೃದಯ ತುಂಬಿ ಧನ್ಯವಾದಗಳನ್ನ ಹೇಳಿಸ್ತೀನಿ. ಯಾಕಂದ್ರೆ ಆ ಥರದ ಒಂದು ಇದು ಬರಬೇಕು ಅಂತಂದ್ರೆ ರಕ್ತದಿಂದ ಮನೆಯಿಂದನೇ ಬರಬೇಕು ಅಂತ. ಈ ಮನೆಯವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಮತ್ತೆ ಈ ಚಿತ್ರದ ಸಂಗೀತ ನಿರ್ದೇಶಕ ಅಜನೀಶ್, ಅವನು ಯಾವ ಸಿನಿಮಾದಲ್ಲಿ ನಾನಿದ್ರು ಕೂಡ ಒಂದು ಒಳ್ಳೆ ಹಾಡು ಕೊಟ್ಬಿಡ್ತಾನೆ. ಅದು ಹೆಂಗೋ ಇಟ್ಟಾಗ್ಬಿಡುತ್ತೆ. ನಮಗೆ ಒಂದೊಂದ್ಸತಿ ಗೊತ್ತೇ ಆಗೋದಿಲ್ಲ, ಅಜನೀಶ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾನೆ ಇವನು ಅಂತೇಳಿ. ಅವನಿಲ್ಲ ಆದರೂ ಅವನ ಅನುಪಸ್ಥಿತಿಯಲ್ಲಿ ಅವನಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ನಾಗೇಂದ್ರ ಪ್ರಸಾದ್ ಅವರಿಗೆ ಮತ್ತೆ ಎಲ್ರಿಗೂ. ಮತ್ತೆ ಇಲ್ಲಿ ನಿಜವಾದ ಒಂದು ಮುದ್ದು ರಾಕ್ಷಸಿ. ಪಾಪ ನೀನು ರಾಕ್ಷಸಿ ಅಲ್ಲ ಕಂದ, ನೀನು ಮುದ್ದು ಅಷ್ಟೇ, ರಾಕ್ಷಸಿ ಬೇರೆ. ನನ್ನಂಬುದು ಮೂವಿ ಕ್ಯಾರೆಕ್ಟರ್ ಎಷ್ಟು ಚೆಂದ ಕಾಣಿಸ್ತಿ. ತುಂಬ ಖುಷಿ ಆಗುತ್ತೆ. ಆ ಹಾಡು ಸೂಪರ್ ಹಿಟ್ ಆಗಕ್ಕೆ ನಿಮ್ಮಿಬ್ಬರು ಕೆಮಿಸ್ಟ್ರಿನೇ ಕಾಣ. ಇನ್ನೊಂದು ಗೊತ್ತಾ, ಇನ್ನೊಂದು ವಿಷಯ ಗೊತ್ತಾ, ಹೇಳಬೇಕು ಧನ್ವೀರ್ ಬಗ್ಗೆ. ನೀವು ಯಾರು ಅವ್ನ ಅಡಗಿಸ್ಬಾರ್ದು, ನೀವು ಯಾರು ಅವ್ನ ತಮಾಷೆ ಮಾಡಬಾರ್ದು. ಅವನು ತುಂಬಾ ಕಷ್ಟವಾದ ಸೀನ್ ಯಾವ್ದು ಗೊತ್ತಾ ಮಾಡಿದ್ರು, ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಮಾಡಕ್ ಆಗದೇ ಇಲ್ಲ. ಹೀರೋಯಿನ್ ಡೈರೆಕ್ಟರ್ ಅದು ಹೇಳ್ತಾರೆ ಚೆನ್ನಾಗಿ, ಸರ್ ಹೀರೋಯಿನ್ನ ಇಟ್ಕೋಬೇಕು ಸರ್ ಅಂದರೆ ಇಟ್ಕೊಳ್ಳೇಬೇಕಾ? ಪರವಾಗಿಲ್ಲ ಸರ್, ಅಷ್ಟು ದೂರ ಇದ್ರೆ ಪರವಾಗಿಲ್ಲ ಸರ್. ಸರ್ ನಾನು ಬರೀ ಕಣ್ಣಿಂದ ನೋಡ್ತೀನಿ ಸರ್, ಕಣ್ಣಿಂದ. ಕೈಯೆಲ್ಲ ಯಾಕೆ ಸರ್ ಅಲ್ವೇನು? ಅಯ್ಯೋ ಇವ್ರು ಕೇಳಿ ಹೀರೋ ಅದು ಹೆಂಗೆ. ಬಟ್ ಹೀರೋಯಿನ್ ಒಂಥರ ಅದೃಷ್ಟವಂತರೆ. ಆದರೂ ಏನು ನೀನು ಬೇಗ ಮದುವೆ ಮಾಡ್ಬೇಕಲ್ವ, ಮದುವೆ ಮಾಡಿದ್ರೆ ಎಲ್ಲ ಸರಿ ಹೋಗ್ತೀಯಾ? ಅದಾದಮೇಲೆ ಸಂಪತ್ ನಮ್ಮ ಕನ್ನಡದ ಕಲಾವಿದನಾಗಿದ್ದರೂ ಕೂಡ ಬೇರೆ ಎಲ್ಲ ಭಾಷೆಗಳಲ್ಲೂ ಅಭಿನಯ ಮಾಡಿ ಬಂದರೂ ಕೂಡ ಕನ್ನಡ ಚಿತ್ರಕ್ಕೆ ಬಂದಾಗ ಅವರಿಗಿರೋ ಒಂದು ಸಂತೋಷನೇ ಬೇರೆ, ಖುಷಿನೇ ಬೇರೆ. ನಮ್ಮನ್ನೆಲ್ಲ ಮಾತಾಡ್ಸೋದೇ ಬೇರೆ. ಅಯ್ಯೋ ಅಯ್ಯೋ ಅಂದರೆ ಮನೆಗೆ ಬಂದಷ್ಟು ಖುಷಿ ಸರ್ ಸಂಪತ್ತಿಗೆ. ಸಂಪತ್ ತುಂಬ ಒಳ್ಳೆ ಪಾತ್ರ ಮಾಡಿದ್ದಾರೆ ವಾಮನದಲ್ಲಿ. ನೀವು ತುಂಬ ಇಷ್ಟಪಡ್ತೀರಾ ಅಲ್ಲಿ ಅಂದ್ಕೊಳ್ತೀರಾ, ಮೋಸ್ಟ್ಲಿ ಅಂದ್ಕೊಳ್ತೀರಾ. ತುಂಬ ಮುದ್ದಾದ ಪಾತ್ರ, ಭಾಳ ಒಳ್ಳೆಯ ಪಾತ್ರ. ಮತ್ತೆ ತುಂಬ ಇದು ನಮ್ಮ ಆದಿತ್ಯ ಮಾಡಿದ್ದಾನೆ. ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ಕ್ಯಾಮ್ರಾಮನ್ ಸಿಂಹ ಅವರನ್ನು ನಾನು ಜ್ಞಾಪಿಸ್ಕೊಳ್ಬೇಕು. ಭಾಳ ಸುಂದರವಾಗಿ ಬಂದಿದೆ. ಇದೆಲ್ಲದಕ್ಕೂ ಕಾರಣರು ಮತ್ತು ನಿಜವಾದ ಚಿತ್ರರಂಗದಲ್ಲಿ ತಾಯಿಯ ಸ್ಥಾನದಲ್ಲಿ ನಿಲ್ಲೋರು ಅಂದರೆ ಅವರು ಈ ಚಿತ್ರದ ನಿರ್ಮಾಪಕರು. ಆ ನಿರ್ಮಾಪಕರಾದ ಚೇತನ್ ಗೌಡ್ರು. ಬನ್ನಿ ಗೌಡ್ರು, ಬನ್ನಿ. ಇವರೇ ಈ ಚಿತ್ರದ ನಿರ್ಮಾಪಕರು ಚೇತನ್ ಗೌಡ್ರು. ಇವರ ಶ್ರೀಮತಿ ರೂಪಾ ಅವರ ಕರೀರಿ, ರೂಪಾರವರ ಕರೀರಿ. ರೂಪಾ ಚೇತನ್ ಅವರು ಬರಬೇಕು ಪ್ಲೀಸ್. ಆ್ಯಂಡ್ ಇದೇ ಸಮಯದಲ್ಲಿ ಪ್ಲೀಸ್ ಥಿಯೇಟರ್ ಅವರು, ಪ್ರಸನ್ನ ಥಿಯೇಟರ್ ಅವ್ರ ಕಡೆಯಿಂದ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಬಂದಿದೆ. ದಯವಿಟ್ಟು ಹಿಂದೆ ಹೋಗ್ಬೇಕು. ಹಿಂದೆ ಹೋಗಿ, 2 ನಿಮಿಷ ನೀವಿದ್ರು ಬಿದ್ದು ಬಿಡ್ತೀರಾ ಅಂತ. ದಯವಿಟ್ಟು ಹಿಂದೆ ಹೋಗಿ. ಈ ಚಿತ್ರ ನಿರ್ಮಾಣ ಆಗಬೇಕು, ಈ ಚಿತ್ರ ಇಷ್ಟು ಶ್ರೀಮಂತವಾಗಿ ಬರಬೇಕು ಅಂದರೆ ಕಾರಣ ಬಹುಶಃ ಚೇತನ್ ಮತ್ತು ಅವ್ರ ಕೋ ಪ್ರೊಡ್ಯೂಸರ್ ರೂಪಾ. ಇವರಿಗೆ ನಿಜವಾದ ದೊಡ್ಡ ಚಪ್ಪಾಳೆ ತಟ್ಟಬೇಕು. ಒಬ್ಬ ನಿರ್ಮಾಪಕ ನಿಂತರೆ 100 ಚಿತ್ರಗಳು ನಮ್ಮ ಕನ್ನಡ ಚಿತ್ರಕ್ಕೆ ಬರುತ್ತವೆ. ಅಂತಹ ಒಳ್ಳೆ ಚಿತ್ರ ಆಗಲಿ, ವಾಮನ ಸೂಪರ್ ಡೂಪರ್ ಹಿಟ್ ಆಗಲಿ. ಮತ್ತೆ ತನ್ವೀರು ನಾನು ಎಲ್ಲ ಇದೇ ಟೀಮ್ ಇನ್ನೂ ಒಂದಷ್ಟು ಫಿಲ್ಮ್ ಮಾಡೋಣ, ನಾವು ಒಟ್ಟಿಗೆ ಕೆಲಸ ಮಾಡೋಣ. ಚೇತನ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರೂಪಾ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೊಬ್ಬ ರಾಕ್ಷಸ ಇದ್ದಾನೆ, ಮುದ್ದು ರಾಕ್ಷಸ. ಇವನು ಹೇಳ್ದ ನಮಗೆ, ಶಂಕರ್ ರಾಮನ್, ಇವ್ರು ಡೈರೆಕ್ಟ್ರು. ಅವ್ರು ಬಂದ ತಕ್ಷಣ ಅವ್ರು ಬರೋದೇ ನೋಡ್ರಿ ನೋಡಿ, ಅಯ್ಯೋ ಬಾರು ಇವನಿಗೆ ಇವನು ಹೆಂಗಪ್ಪ ಒಂದು ಕಮರ್ಷಿಯಲ್ ಈ ಥರ ಒಂದು ಸಿನಿಮಾ ಮಾಡ್ದ ಅಂತ ಅನಿಸ್ಬಿಡುತ್ತೆ. ಅಂದರೆ ಸೂಪರ್ ರೈಟರ್ ಕಣ್ರಿ. ಆ ಡೈಲಾಗ್ಗಳು ನೀವು ಒಂದೊಂದು ಡೈಲಾಗ್ ಹೇಳಬೇಕು, ಸಕ್ಕತ್ತಾಗಿದೆ. ಅದರಲ್ಲೂ ತನ್ವೀರ ಹೇಳೋ ಡೈಲಾಗ್ಸ್ ಅಂತೂ ಸೂಪರ್ ಮಗನೆ. ಅದಕ್ಕೆ ಕಾರಣ ನೋಡಿ, ಇವರು ಡೈರೆಕ್ಟರ್
ಶಂಕರ್ ರಾಮನ್ ಅಂತ. ಇವರು ಮೊದಲ ಚಿತ್ರ, ಇದು ಮೊದಲ ಚಿತ್ರದಲ್ಲಿ ಖಂಡಿತವಾಗ್ಲೂ ಯಶಸ್ಸು ಗಳಿಸಿದ್ಯಾ, ಅಂಡ್ ಆಲ್ ದಿ ಬೆಸ್ಟ್. ಯಾಕಂದ್ರೆ ವಾಮನ ಇದಕ್ಕಿಂತ ಮುಂಚೆನೇ ಸ್ವಲ್ಪ ರಿಲೀಸ್ ಆಗಬೇಕಿತ್ತು. ಆದರೆ ನಮಗೆಲ್ಲ ಏನು ಗೊತ್ತಾ, ನಮ್ಮನೆ ಪಕ್ಕದಲ್ಲೇ ದೇವಸ್ಥಾನ ಇದ್ರೂ ನಾವು ಹೋಗೋಕ್ಕಾಗೋದಿಲ್ಲ ರೀ. ಆ ದೇವರು ಯಾವಾಗ ನಮ್ಮನ್ನು ಬಾ ಅಂತ ಕರೀತಾನೋ ಆವತ್ತೇ ದರ್ಶನ ಕೊಡೋದು ದೇವರು. ಆ ಥರ ವಾಮನ ಈ ಏಪ್ರಿಲ್ 15 ತಾರೀಕು 20-25 ರಿಲೀಸ್ ಆಗಬೇಕು ಅಂತ ಬರೆದಿಟ್ಟು ಆವತ್ತೇ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾ. ಆದ್ರಿಂದ ಆ ಸಿನಿಮಾವನ್ನ ಈ ಸಿನಿಮಾ ಇದು ನಮ್ಮ ಸಿನಿಮಾ ಅಲ್ಲ, ಈಗ ಇದು ನಿಮ್ಮ ಸಿನಿಮಾ. ವಾಮನ ದೊಡ್ಡ ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು, ದೊಡ್ಡದಾಗಿ ಬೆಳಿಬೇಕು, ಚೆನ್ನಾಗಿ ಆಗಬೇಕು. ಈಗ ಆಗಲೇ ಹೇಳಿದ್ರು ಯಾರೋ, ಖಂಡಿತವಾಗ್ಲೂ ದರ್ಶನ್ ಅವರು ಯಾವ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾರೋ ಗೊತ್ತಿಲ್ಲ, ಖಂಡಿತವಾಗ್ಲೂ ಸಿನಿಮಾ ನೋಡಕ್ ಬರ್ತಾರೆ. ಯಾವ ಥಿಯೇಟ್ರಿಗೆ ಬರ್ತಾರೆ ಅಂತ ನೀವೇ ಕಂಡುಹಿಡಿಯಿರಿ ಅಂತ ಒಂದು ಪಸಲ್ ಕೂಡ ಇಟ್ಟಿದ್ದಾರೆ. ಸೊ ನೀವೆಲ್ಲ ಹೇಳಿ. ಆಮೇಲೆ ಇನ್ನೊಬ್ಬ ಸಣ್ಣ ವಾಮನ ಇದ್ದಾರೆ. ಅವನೇನಂದ್ರೆ ಯಾವುದೇ ಅವ್ನ ಡೈರೆಕ್ಷನ್ ಪಿಕ್ಚರ್ ಆಗಲಿ ಬೇರೆಯವ್ರ ಡೈರೆಕ್ಷನ್ ಪಿಕ್ಚರ್ ಆದರೂ ಸರಿ, ಅದನ್ನ ಒಂದು ಪ್ರಮೋಷನ್ ಮಾಡ್ತಾನೆ ಇರ್ತಾನೆ. ಈ ವಾಮನ ಎಲ್ಲೋ ಮಹೇಶನ ಬಾರು, ಏಯ್ ಬಾ ಪ್ಲೀಸ್ ಹಿಂದೆ ಹೋಗಿ, ನೀವು ಕೇಳಿಸ್ಕೋಬೇಕು ಮಾತಾಡೋದು, ಹಿಂದೆ ಹೋಗಿ. ಇವರು ಸಾರಿ, ಇವ್ ಚಿತ್ರದ ಹೆಸರು ಅಯೋಗ್ಯ, ಅದರಿಂದ ಇವನು ಅಯೋಗ್ಯ ಮಹೇಶ. ನೀನು ಅಯೋಗ್ಯ ಅಲ್ಲ, ಇಲ್ಲ ನೀನು ಸಿನಿಮಾ ಹೆಸರು ನಿಂತ್ಕೊಂಡು ಹೇಳ್ತಾ ಇದ್ದ. ಈಗ ಅಯೋಗ್ಯ ಟು ಮಹೇಶ ಅಂದ್ರೆ ಪ್ರಮೋಷನ್ ಹೇಳ್ತಾರೆ ಮುಂದೆ, ಇಲ್ಲ ಸಿನಿಮಾ ಹೆಸರು ಹೇಳ್ತಾರೆ. ಈಗ ಇವರೇ ಈ ಸಿನಿಮಾವನ್ನ ಪ್ರಮೋಟ್ ಮಾಡೋದು, ಪ್ರೆಸ್ ಅವ್ರನ್ನ ಕರೆಯೋದು. ಅವ್ರೇನಾದ್ರು ಬೈದ್ರೆ ಪಾಪ ಅದನ್ನು ನೀನೇ ಬಯಸ್ಕೊಳ್ತೀಯ, ಅವ್ರೇನಾದ್ರು ಹೊಗಳಿದ್ರೆ ನೀವೇನಾದ್ರು ಬೈಯಂಗಿದ್ರೆ ಯಾವ್ದು ಬೈಬೇಕಪ್ಪ, ಹೊಗಳಿದ್ರು ಇವನ್ನೇ ಹೊಗಳಿದ್ರಿ, ಮಿಕ್ಕಿದೆಲ್ಲ ನಮಗೆಲ್ಲ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಈ ಸಿನಿಮಾ ದೊಡ್ಡ ಹಿಟ್ ಆಗಲಿ. ಈ ಚಿತ್ರಮಂದಿರದಲ್ಲಿ ಈ ಥರದೊಂದು ಟ್ರೈಲರ್ ರಿಲೀಸ್ ಆಗೋದೇ ಅಪರೂಪರಿ. ಇವತ್ತು ತುಂಬಾ ಚೆನ್ನಾಗಿ ಮಾಡಿದಿರಿ ಎಲ್ಲ. ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಮಗದೊಮ್ಮೆ ವಾಮನ ತನ್ವೀರ್ ಅವರಿಗೆ, ದರ್ಶನ್ ಅವರಿಗೆ. ಅದೇ ಸಂದರ್ಭದಲ್ಲಿ ಈಗ ನಮ್ಮ ಸಿನಿಮಾದ ನಿರ್ದೇಶಕರು ಶಂಕರ್ ರಾಮನ್ ಅವರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಶಂಕರ್ ರಾಮನ್ ಸರ್, ಇದೀಗ ನಿಮ್ಮ ಮಾತುಗಳನ್ನು ಕೇಳುವಂತಹ ಸಮಯ. ಎಲ್ರಿಗೂ ನಮಸ್ಕಾರ. ಮೊದಲಾವರ್ತಿ ಚಾಲೆಂಜಿಂಗ್ ಸ್ಟಾರ್ ಡಿ.ಬಾಸ್ ಅವರು ಪ್ರತಿಯೊಬ್ಬ ನಿರ್ದೇಶಕನ ಕನಸು ಇರುತ್ತೆ ಅವ್ರಿಗೆ ಸಿನಿಮಾ ಮಾಡೋದು ಅನ್ನೋದು. ಅವರು ನಮ್ಮ ಧನ್ವೀರ್ ಸರ್ ಅಭಿನಯದ ವಾಮನ ಚಿತ್ರದ ಟ್ರೈಲರ್ನ ಬಿಡುಗಡೆ ಮಾಡಿಕೊಟ್ಟಿರೋದಕ್ಕೆ ಇಲ್ಲಿಂದ ರಾಜಸ್ಥಾನ್ಗೆ ಅವ್ರಿಗೆ ಕೇಳಿಸೋವರೆಗೂ ಥ್ಯಾಂಕ್ಸ್ ನಾನು ಹೇಳ್ಕೊಡ್ತೀನಿ. ಆಮೇಲೆ ವಾಮನ ಕತೆ ಅದು ಚೇತನ್ ಸರ್ ಅವ್ರ ಹತ್ರ ತಲುಪೋದಕ್ಕೆ ಕಾರಣವಾದಂಥ ನಮ್ಮ ಧನ್ವೀರ್ ಸರ್ ಹಾಗೂ ಮಾರುತಿ ಅಣ್ಣ ಅವರಿಗೆ ನಾನು ಥ್ಯಾಂಕ್ಸ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಚೇತನ್ ಸರ್ ನಿಜಕ್ಕೂ ಅದ್ದೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ ಅನ್ನೋದಕ್ಕೆ ನೀವು ಟ್ರೈಲರಲ್ಲಿ ನೋಡ್ತಾ ಇರುವಂಥ ತಾರಾ ಬಳಗ ಮತ್ತು ಟೆಕ್ನಿಷಿಯನ್ಸೇ ಕಾರಣ ಆಗ್ತಾರೆ. ಮೊದಲಾವರ್ತಿ ಟ್ರೈಲರ್ ಎಲ್ರಿಗೂ ಇಷ್ಟ ಆಯ್ತಾ? ಇನ್ನೊಂದು ಸ್ವಲ್ಪ ಜೋರಾಗಿ ಹೇಳಿ. ಏಪ್ರಿಲ್ ಅಂತೂ ಇದೇ ತರ ಥಿಯೇಟ್ರಲ್ಲಿ ವಾಮನ ನೀವು ಸ್ವಾಗತ ಕೋರಿ ಜಯಬೇರಿ ಬಾರಿಸಬೇಕು ಅಂತ ನಿಮ್ಮನ್ನ ಕೇಳ್ಕೊಳ್ತೀನಿ. ಹಾಗೂ ಇಡೀ ಕರ್ನಾಟಕದ ಜನತೆಗೆ ಕೇಳ್ಕೊಳ್ತೀನಿ. ಯಾಕೆಂದ್ರೆ ವಾಮನ ಒಂದು ಅಪ್ಪಟ ಕನ್ನಡ ಸಿನಿಮಾ. ಥಿಯೇಟ್ರ್ಗಳಲ್ಲಿ ನುಗ್ಗಿ ಥಿಯೇಟ್ರ್ಗಳಲ್ಲಿ ನೀವು ಸಿನಿಮಾ ನೋಡಿ ನಮ್ಮನ್ನ ಆರಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇದೇ ತರ ಮತ್ತೆ ನಮ್ಮ ಚೇತನ್ ಸರ್ ಪ್ರೊಡ್ಯೂಸರ್ ಮತ್ತೆ ರೂಪಾ ಮ್ಯಾಮ್ ಅವರಿಗೆ ನಾನು ಥ್ಯಾಂಕ್ಸ್ನ ಹೇಳ್ಕೊಳ್ತೀನಿ. ದೊಡ್ಡ ತಾರಾ ಬಳಗ ಅಂತ ಹೇಳಿದ್ದೆ, ಮೊದಲಾವರ್ತಿ ತಾರಾ ಬಳಗದಲ್ಲಿರುವ ನಮ್ಮ ತಾರಾ ಅಮ್ಮ ಅವರಿಗೆ ದೊಡ್ಡ ನಮನಗಳನ್ನು ನಾನು ಸೇರಿಸ್ಕೊಳ್ತೀನಿ. ಯಾಕೆಂದ್ರೆ ಪಾತ್ರ ಬರೆಯುವಾಗ ತಾಯಿ ಪಾತ್ರ ತಾರಾ ಅಮ್ಮನೇ ಇರಬೇಕು ಅನ್ನೋದು ಬರೆಯುವಾಗ ಇದ್ದಂಥದ್ದು, ಹೀರೋಗೆ ಹೇಳಿದಾಗ ಹೀರೋಗೂ ಇದ್ದಂಥದ್ದು, ನಮ್ಮ ಚೇತನ್ ಸರ್ಗೆ ಹೇಳಿದಾಗ ಚೇತನ್ ಸರ್ಗೂ ಇದ್ದಂಥದ್ದು. ಹಾಗಾಗಿ 3 ಜನ ವಾಮನ ಸೇರಿ ತಾರಾ ಅಮ್ಮ ಬೇಕು ಅಂತ ನಾವು ಕೇಳಿದ್ವಿ. ಅದನ್ನು ಕೊಟ್ಟಂತ ಚೇತನ್ ಸರ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹಾಗೂ ನಾಯಕರುಗಳೆಲ್ಲ ಕಲಾನಾಯಕ ನಮ್ಮ ಸಂಪತ್ ಸರ್, ಅವರು ವಾಯ್ಸು ಗತ್ತು ಗಂಭೀರ ಬಂದ್ರೆ ಹಂಗಿರುತ್ತೆ. ನಿಜಕ್ಕೂ ಹೇಳ್ತೀನಿ, ವಾಮನದಲ್ಲಿ ಬೇರೆ ತರ ಅವ್ರ ವೇರಿಯೇಷನ್ಸ್ ಇದೆ. ಸಂಪತ್ ಸರ್ನ ನೀವು ನಿಜಕ್ಕೂ ಎಂಜಾಯ್ ಮಾಡ್ತೀರಾ ಅಂತ ನಾನು ಹೇಳಕ್ ಬಯಸ್ತೀನಿ.
ಹಾಗೆ ಇನ್ನೊಬ್ಬರಿದ್ದಾರೆ ಆದಿತ್ಯ ಮೆನನ್ ಸರ್, ಅವ್ರದ್ದು ಅಷ್ಟೇ. ನಮ್ಮ ಸಂಪತ್ ಸರ್ ನಾಯಕರಿಗೆಲ್ಲ ಖಳನಾಯಕರಾದರೆ ನಮ್ಮ ಆದಿತ್ಯ ಮೆನನ್ ಸರ್ ಖಳನಾಯಕರಿಗೆಲ್ಲ ಖಳನಾಯಕ ಅಂತ. ಸೊ ಹಂಗಾಗಿ ವಾಮನದಲ್ಲಿ ಪೆಟ್ರೋಲ್ ಪ್ರಸನ್ನ, ಕಾಕ್ರೋಚ್ ಸುದೀಪ್ ಸರ್, ಮತ್ತು ಕೋಟೆ ಪ್ರಭಾಕರ್, ಭೂಷಣ್ ಮಾಸ್ಟ್ರು, ಆಮೇಲೆ ಸಚಿತಾನಂದ, ಅರುಣ್ ಶ್ರೀರಾಮಯ್ಯ ಅಂತ ಒಂದು ದೊಡ್ಡ ತಾರಾ ಬಳಗ ಇದೆ, ಇನ್ಕ್ಲೂಡಿಂಗ್ KR ಪೇಟೆ ಕೂಡ ಇದ್ದಾರೆ. ಸೊ ಎಲ್ಲ ತಾರಾ ಬಳಗನ್ನ ನಿಮ್ಮನ್ನ ರಂಜಿಸೋದಕ್ಕೆ ಏಪ್ರಿಲ್ 10ನೇ ತಾರೀಕು ಬರ್ತಾರೆ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮ ಟೆಕ್ನಿಕಲ್ ಟೀಮ್ ಆದಂಥ ಮಹೇಶ್ ಸಿಂಹ ಕ್ಯಾಮ್ರಾಮ್ಯಾನ್, ಅವರು ದೃಶ್ಯಾವಳಿಗಳನ್ನ ನೀವು 10ನೇ ತಾರೀಕು ನೋಡ್ತೀರಾ. ನಿಜಕ್ಕೂ ವಾಮನಕ್ಕೆ ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡ್ತೀನಿ ಅಂದರು. DOP ಸರ್ ಮಹೇಂದ್ರ ಸಿಂಹ ಸರ್ ಮ್ಯಾಜಿಕ್ ಕ್ರಿಯೇಟ್ ಮಾಡಿದ್ದಾರೆ. ಆಮೇಲೆ ಅಜ್ನೀಶ್ ಲೋಕನಾಥ್ ಸರ್ ಮತ್ತು ಬಾಬಿ ಮ್ಯಾಮ್ ನಮಗೆ ಇನ್ನಿಲ್ಲದಂಥ ಕೊಡುಗೆ 4 ಹಾಡುಗಳನ್ನು ಕೊಟ್ಟಿದ್ದಾರೆ. ಆ 4 ಹಾಡುಗಳಲ್ಲಿ ಆಡದಂಥ ಮತ್ತು ಬರೆದಂಥ ಪ್ರತಿಯೊಬ್ಬರನ್ನು ನೆನೆಸ್ಕೊಳ್ತೀನಿ. ನಾಗೇಂದ್ರ ಪ್ರಸಾದ್ ಸರ್, ಪ್ರಮೋದ್ ಮರವಂತೆ ಹಾಗೂ ಪುನೀತ್ ಆರ್ಯನ್ ಅವ್ರನ್ನ ನೆನೆಸ್ಕೊಳ್ತೀನಿ ನಾನು. ಆಮೇಲೆ ಆಡದಂಥ ಪ್ರತಿಯೊಬ್ಬರನ್ನು ನೆನೆಸ್ಕೊಳ್ತೀನಿ. ಮತ್ತು ಆ್ಯಕ್ಷನ್ ಇದೆ, ಅರ್ಜುನ್ ಮಾಸ್ಟ್ರಿಗೆ, ವಿಕ್ರಮ್ ಅವ್ರ ಮಾಸ್ಟ್ರಿಗೆ ಆ್ಯಕ್ಷನ್ ಮಾಡಿಕೊಟ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಕೊಳ್ತೀನಿ. ಸ್ಪೆಷಲಿ ಜಾನಿ ಬಾಸ್ಟಿನ್ ಮಾಸ್ಟ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮಾಡಿದಂಥ ಪ್ರಪ್ರಥಮವಾಗಿ ನಂತರ ಚೊಚ್ಚಲ ನಿರ್ದೇಶಕರ ಪ್ರಥಮವಾಗಿ ಆರ್ಟ್ ಡೈರೆಕ್ಟ್ ಮಾಡಿದಂಥ ನವೀನ್ ಆಡೋ ಅಲ್ಲಿ ಅವ್ರಿಗೂ ನಾನು ಅಭಿನಂದನೆಗಳನ್ನ ತಿಳಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಓವರ್ ಆಲ್ ಆಗಿ ಎಲ್ಲ ಟೆಕ್ನಿಷಿಯನ್ಸ್ ಇಲ್ಲಿ ದುಡಿದಿದ್ದಾರೆ. ಎಕ್ಸಿಕ್ಯೂಟಿವ್ ಆದಂಥ ಪ್ರವೀಣ್, ಮತ್ತು ಪ್ರೊಡಕ್ಷನ್ ಹೆಡ್ ಆದಂಥ ಮಹೇಶ್, ಮತ್ತು ನಮ್ಮ ಎಲ್ಲರನ್ನು ರೀಚ್ ಮಾಡಿಸೋವಂಥ ಮದಗಜ ಡೈರೆಕ್ಟರ್ ಮಹೇಶ್ ಅವ್ರಿಗೂ ನಾನು ಥ್ಯಾಂಕ್ಸ್ನ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಇಲ್ಲೊಂದು ಕಲವನ್ನು ನಿಲ್ಲಿಸೋದಕ್ಕೆ ಕಾರಣ ಆದಂಥ ನನ್ನ ಹೆಂಡತಿ ಸವಿತ್ರ, ಅವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ಗೆಳೆಯ ನವೀನ್ ಕುಮಾರ್, ಮಲ್ಲಪ್ಪ ಬೇಕು, ಅವ್ರಿಗೂ ನಾನು ಥ್ಯಾಂಕ್ಸ್ನ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರಿಗೂ ಒಟ್ಟಾರೆ ಥ್ಯಾಂಕ್ಸ್ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಮಾತ್ರ ಹೇಳ್ತೀನಿ, ವಾಮನ ನಿಜಕ್ಕೂ ನಿಮ್ಮನ್ನೆಲ್ಲರನ್ನು ರಚಿಸ್ತಾನೆ. ತಾಯಿಯ ವ್ಯತೆ ನಮ್ಮ ವಾಮನನ ಕತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತಾಯಿನ ಇಷ್ಟಪಡೋರು ಪ್ರತಿಯೊಬ್ಬರು ಗುಣನ ಇಷ್ಟಪಡ್ತಾರೆ. ಯಾಕೆ ಅಂದರೆ ಗುಣ ಒಳ್ಳೆಯವನ ಕೆಟ್ಟವನ ಏಪ್ರಿಲ್ 10ನೇ ತಾರೀಕು ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ ಭೂಷಣ್ ಅವರು ದಯವಿಟ್ಟು ಜಾಯಿನ್ ಆಗಬೇಕು. ಕೊರಿಯೋಗ್ರಾಫರ್ ಭೂಷಣ್ ಅವರು ಬಂದಿದ್ರೆ ದಯವಿಟ್ಟು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮುನಿಗೌಡ ಸರ್, ಟ್ರೈಲರ್ ಲಾಂಚ್ ಆಯಿತು, ಹೇಗನ್ನಿಸ್ತು? ವಾಮನ ಸಿನಿಮಾ ತಂಡಕ್ಕೆ ನಿಮ್ಮ ಬೆಸ್ಟ್ ವಿಶಸ್. ಎಲ್ಲರಿಗೂ ನಮಸ್ಕಾರ. ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ, ದರ್ಶನ್ ಸರ್ ಇಲ್ಲದೆ ಇದ್ರು ಹೋಗೋಣ, ಇಲ್ಲೇ ಇಲ್ಲ ದರ್ಶನ್ ಸರ್ ಇದ್ದಾರೆ ಅಂತ ಅನಿಸ್ತಾ ಇದ್ದೀನಿ. ಹಾಗೆ ಮೇಡಮ್ ಅವರಿದ್ದಾರೆ, ತಾರಾ ಮೇಡಮ್ ಅವರಿದ್ದಾರೆ, ಆಮೇಲೆ ತನ್ವೀರ್ ಅವರು, ಎಲ್ರಿಗೂ ಒಳ್ಳೇದಾಗಲಿ. ಹಾಗೆ ನಮ್ಮ ಸ್ನೇಹಿತರು ಚೇತನ್ ಗೌಡರು, ಏಪ್ರಿಲ್ 10ಕ್ಕೆ ವಾಮನ ರಿಲೀಸ್ ಆಗ್ತಿದೆ, ಅವ್ರಿಗೆಲ್ರಿಗೂ ಒಳ್ಳೇದಾಗಲಿ. ಎಲ್ಲ ಸಿನಿಮಾ ಥಿಯೇಟರ್ಗಳಲ್ಲಿ ಇದೇ ಥರ ಇವತ್ತು ಚಾವಣಿ ಎತ್ತುವ ಥರ ಕಿರ್ಚ್ತಾ ಇದ್ದಾರೆ, ಅಲ್ಲಿ ಥಿಯೇಟ್ರೆಲ್ಲ ಹೋಗಿ ನೋಡೋಣ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಮುನಿಗೌಡ ಸರ್. ರಾಜೇಶ್ ಸರ್, ನಿಮ್ಮ ಬೆಸ್ಟ್ ವಿಶಸ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಜೈ ಡಿ ಬಾಸ್. ವಾಮನ ಸಿನಿಮಾ 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಚೇತನ್ ಗೌಡ್ರಿಗೆ ಆಲ್ ದ ಬೆಸ್ಟ್ ಟು ಎಂಟೈರ್ ಟೀಮ್. ನಮ್ಮ ಹೀರೋ ಹೀರೋಯಿನ್ ಮತ್ತು ಆಲ್ ದ ಬೆಸ್ಟ್ ಹೇಳ್ತಾ ಒನ್ಸ್ ಅಗೇನ್ ಚೇತನ್ ಗೌಡ್ರಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ರಾಜೇಶ್ ಸರ್. ಪ್ರಮೋದ್ ಮರವಂತಿ ಅವರೇ. ಎಲ್ರಿಗೂ ನಮಸ್ಕಾರ. ಎಲ್ಲ ಕನ್ನಡ ಸಿನಿಮಾ ಅಭಿಮಾನಿಗಳಿಗೆ ನಮಸ್ಕಾರ. ದರ್ಶನ್ ಸರ್ ಅಭಿಮಾನಿಗಳಿಗೆ ನಮಸ್ಕಾರ. ತನ್ವೀರ್ ಅವರ ಅಭಿಮಾನಿಗಳಿಗೆ ನಮಸ್ಕಾರ. ಸೊ ವಾಮನ ಸಿನಿಮಾದಲ್ಲಿ ಕಂದ ಕನಸ ರೂಪ ನೀವು ಅನ್ನೋಂಥ ಹಾಡನ್ನು ನಾನು ಬರೆದಿದ್ದೀನಿ. ತುಂಬ ವಿಶೇಷ ನನಗೆ ಈ ಹಾಡು, ಯಾಕಂದರೆ ನನ್ನ ವೃತ್ತಿ ಬದುಕಿನ ಸಾರ್ಥಕತೆ ಅಂತ ಭಾವಿಸ್ತೀನಿ. ಎವರ್ಗ್ರೀನ್ ತಾರೆ ಅಂದರೆ ಅದು ನಮ್ಮ ತಾರಾ ಅವರು. ನನಗೆ ಈಗಲೂ ನೆನಪಿದೆ, ಉಳಿದವರು ಕಂಡಂತೆ ಆ ದೃಶ್ಯ ನನಗೆ ತಾರಾ ಮೇಡಮ್ ಮತ್ತು ರಿಷಬ್ ಸರ್ ನಡುವೆ ಇರುವಂಥ ದೃಶ್ಯ ಇದೆಯಲ್ಲ, ಅದು ನನಗೆ ಯಾವತ್ತೂ ಬರೆಯೋಕ್ಕೆ ಸಾಧ್ಯನೇ ಇಲ್ಲ. ಅದು ನೋಡಿದಾಗಲೇ ಅನ್ಸೋದು ಈ ಥರದೊಂದು ಹಾಡು ನನಗೆ ಬರೆಯೋ ಅವಕಾಶ ಸಿಕ್ಕಿದ್ರೆ ಹೇಗಿರೋದು ಅಂತ. ಸೊ ವಾಮನ ಸಿನಿಮಾದಲ್ಲಿ ಆ ಅವಕಾಶ ಸಿಕ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲೇನು ಜನ ಸೇರಿದ್ದೀರಾ, ಇದೇ ಥರ ಏಪ್ರಿಲ್ 10ಕ್ಕೆ ಸೇರಿ ನಮ್ಮ ಸಿನಿಮಾನ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಮಾಸ್ಟರ್ ಭೂಷಣ್ ಅವರು ಮಾತನಾಡಬೇಕು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಸಫಲ್, ಥ್ಯಾಂಕ್ ಯು. ಸುಮಾರು ವರ್ಷ ಆದ್ಮೇಲೆ ನೋಡ್ತಾ ಇದ್ದೀನಿ ನಿಮ್ಮನ್ನ. ಇಂಥ ಒಂದು ದೊಡ್ಡ ಸಭೆಯಲ್ಲಿ ನೀವು ಸಿಗ್ತೀರ ಅನ್ಕೊಂಡಿರಲಿಲ್ಲ, ಆದರೂ ನಿಮ್ಮ ಹತ್ರ ಬರೋಕ್ಕೆ ಆಗಿಲ್ಲ. ಅವಾಗಿಂದ ಎಲ್ಲಿದ್ದೀರಾ ಅಂತ ಸಿಗಾಕೊಂಡ್ಬಿಟ್ಟಿದೆ.
ಅನ್ಸೋದಿಲ್ಲ. ಥ್ಯಾಂಕ್ ಯು. ವಾಮನ ದೊಡ್ಡ ಸಕ್ಸಸ್ ಆಗಲಿ ಆಗುತ್ತೆ ಅಂತ ನಂಬಿದ್ದೀವಿ. ಜಾತ್ರೆ ನೋಡುವಾಗ ಅನ್ನಿಸ್ತಾ ಇದೆ. ಶಂಕರ್ ರಮನ್ ಸರ್ಗೆ ಮತ್ತೆ ಉಳಿದಾಗಲಿ ಈ ಸಿನಿಮಾಗಳು ಸಿಗ್ತಾ ಇರ್ತೀನಿ, ಮುಂದೆ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಲಿ ಅಂತ ನಾನು ಬರ್ತೀನಿ. ಚೇತನ್ ಸರ್, ಇಂಡಸ್ಟ್ರಿಯಲ್ಲಿ ಇಂಗ್ರೀಸ್ ಅಂತ ಬಿಟ್ಟು ಹೋಗ್ಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಭೂಷಣ್ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಒಂದು ಗ್ರೂಪ್ ಫೋಟೋಗೆ ನಿಂತ್ಕೋಬೇಕು 4 ಜನ. ಶಾಸ್ತ್ರಿ ಆಗೋದು, ಸಾರಥಿ ಆಗೋದು, ಕಲಾಸಿಂಪಡೆ ಆಗೋದು, ಈ ಕಂಪ್ನಿ ಜೊತೆ 2ನೇ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಈ ಸಾಂಗ್ಗಳೆಲ್ಲ ನೋಡಿದ್ರೆ ತುಂಬಾ ಜನ ಮಾತಾಡೋದಕ್ಕೆ ಎಲ್ಲ ಕಾಯ್ತಾ ಇದ್ದಾರೆ ಪಾಪ ದೊಡ್ಡವರೆಲ್ಲ ಬಂದು. ಇನ್ನು ವಾಮನ ಸಿನಿಮಾ ಸಣ್ಣ ಪಾತ್ರ ಪ್ರೀತಿಯಿಂದ ಕಟ್ಟಿರ್ತಾರೆ. ಯಾಕಂದ್ರೆ ನಮ್ಮ ಪಾತ್ರಕ್ಕಿಂತ ನಮ್ಮ ಪ್ರೀತಿಯಿಂದ ಕರೀತಾರಲ್ಲ, ಸಿನಿಮಾ ನಾವು ಮಾಡಿದ್ದೀವಿ ಅನ್ನೋ ಸಂತೋಷ ನಮಗೆ. 10ನೇ ತಾರೀಕು ವಾಮನ ರಿಲೀಸು. ಇದೇ ರೀತಿ ಸೂಪರ್ ಡೂಪರ್ ಎಲ್ಲ ಪ್ರತಿ ಥಿಯೇಟರ್ನಲ್ಲಿ ಅದೇ ರೀತಿಯಾಗಿ ಕಾಮ್ರೇಡ್ ಸುಧೀರ್ ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಇದೇ ಪ್ರಸನ್ನ ಮಕ್ಕಳಲ್ಲಿ ಆಡ್ಕೊಂಡು ಬೆಳೆದ ಮಗು. ನಮ್ಮ ಮನೆ ಇಲ್ಲೇ ಹಿಂದೆ ಇದ್ದಿದ್ದು ಕೆಂಪಾಪುರ ಅಗ್ರಹಾರದಲ್ಲಿ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀನಿ, ಈ ಭಕ್ತರೆಲ್ಲ ಒಂದ್ ಕಡೆ ಸೇರಿದ್ರೆ ಅದು ದೈವ ಮಂದಿರ, ಈ ದೇವರೆಲ್ಲ ಒಂದ್ ಕಡೆ ಸೇರಿದ್ರೆ ಅದು ಚಿತ್ರಮಂದಿರ ಅಂತ. ಮೊದಲಿಗೆ ಡಿಬಾಸಿಂದ ಶುರು ಮಾಡ್ತೀನಿ. ಎಲ್ಲ ಅಣ್ಣನ ಸೆಲೆಬ್ರಿಟೀಸ್ಗೂ ನಮಸ್ಕಾರ. ಈ ಸಿನಿಮಾ ಹಿಂದೆ ಒಂದು ಶಕ್ತಿ ಇದೆ, ಅದು ಬರೀ ಬೆಳಕಲ್ಲ, ಅದು ದಿವ್ಯ ದರ್ಶನ. ಅಣ್ಣನ ಹೆಸರು ಬಂದ್ರೆ ಥಿಯೇಟ್ರು ಹೌಸ್ಫುಲ್ ಪ್ರದರ್ಶನ. ಈಗ ಧನ್ವೀರ್ ಸರ್ದು ಅಣ್ಣಂದು ಅದು BT ನೋಡ್ತಿದ್ದಾಗ ಒಂದು ನೆನಪಾಯ್ತು. ಆದ್ರೆ ಒಂದು ವಿಷಯ ಇದೆ, ಇದು ಆಕ್ಚುಲಿ ದರ್ಶನ್ ಸರ್ಗೂ ಗೊತ್ತಿಲ್ಲ. ಇದು ಅಣ್ಣನವ್ರಿಗೂ ರೀಚ್ ಆಗೋರ್ಗು ಶೇರ್ ಮಾಡ್ಬೇಕು ನೀವು. ಅದೇನಂತ ಒಂದು ತೋರಿಸ್ತೀನಿ, ಇದು ದರ್ಶನ್ ಸರ್ಗೂ ಗೊತ್ತಿಲ್ಲ. ಈಗ ಇದೊಂದು ಫೋಟೋ ಬಂತು ಧನ್ವೀರ್ ಸರ್ ಈ ಫೋಟೋನ ಒಂದಷ್ಟು ವರ್ಷಗಳಿಂದ ನಾನು ಬರೆದಿದ್ದು, ನಾನು ಮಾಡಿದ್ದೆ ಈ ಫೋಟೋ. ಇದು ದರ್ಶನ್ ಸರ್ಗೂ ಗೊತ್ತಿಲ್ಲ ಆಕ್ಚುಲಿ. ಬ್ಯೂಟಿಫುಲ್ ಮನ್ಸುಗಳು ಸಿನಿಮಾ ಟೈಮಲ್ಲಿ ಅಣ್ಣ ಸಪೋರ್ಟ್ ಮಾಡಕ್ ಬರ್ತಿದ್ದಾರೆ ಅಂತ ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೆ. ಅಲ್ಲಿ ಮಾತನಾಡಿದ್ದು ಸರ್ಗೆ ಏನ್ ಕೊಡ್ಬೋದು ಅಂತ. ಅಲ್ಲಿ ಮಾತನಾಡಿವಾಗ ನಾನು ಒಂದು ಮಾತಂದ ಪ್ರೊಡ್ಯೂಸರ್ಗೆ, ಕೋಟಿಗಟ್ಟಲೆ ಬೆಲೆ ಬಾಳ ಕಾರ್ಗಳನ್ನೇ ರೋಡಲ್ಲಿ ನಿಲ್ಸವ್ರೆ, ಏನ್ ಕೊಡ್ಬೋದ್ರಿ ನೀವು ಅವ್ರಿಗೆ? ಪ್ರಪಂಚದ ಯಾವುದೇ ಮೂಲೆಯಿಂದ ತಂದ್ರು ಅದು ಅವ್ರು ನೋಡಿರ್ತಾರೆ, ಅವ್ರ ರೋಡಲ್ಲಿ ಇರುತ್ತೆ. ನೀವು ಯಾರು ಊಹಿಸಿದೆ ಅಂತದ್ದು ಏನಾದ್ರು ನಾನು ಮಾಡ್ಕೊಡ್ತೀನಿ, ನನ್ನ ನಂಬಿ ಅಂತ ಹೇಳಿದ್ದೆ. ಆಯ್ತು ಮಾಡು ಅಂತಿದ್ರು. ಕೋಟಿಗಟ್ಟಲೆ ಕಾರ್ನ ರೋಡಲ್ಲಿ ಇಟ್ರು. ಈ ಬಡವನ ಚಿತ್ರಕಲೆಗೆ ಕೋಟಿ ಬೆಲೆ ಕೊಟ್ಟು ಇವತ್ತು ಅವ್ರು ಕುತ್ಕೊಳ್ಳೋ ಜಾಗದಲ್ಲಿದೆ. ತುಂಬಾ ಥ್ಯಾಂಕ್ಸ್ ಅಣ್ಣ. ಇದು ಇವತ್ತಿಗೂ ದರ್ಶನ್ ಸರ್ ಗೊತ್ತಿಲ್ಲ, ಇದು ಅವ್ರಿಗೆ ರೀಚ್ ಆಗೋವರೆಗೂ ಶೇರ್ ಆಗಲಿ. ಅದಾದ್ಮೇಲೆ ವಾಮನ ಚಿತ್ರಕ್ಕೆ ಬರ್ತೀನಿ. ವಾಮನ ಚಿತ್ರದಲ್ಲಿ ಎಲ್ಲವೂ ಜಾಸ್ತಿನೇ ಇತ್ತು, ಕೇಳಿದಕ್ಕಿಂತ ಹೆಚ್ಚಾಗಿ ಸಿಗ್ತಿತ್ತು. ಮೊದಲಿಗೆ ಶಂಕರ್ ಸರ್ ಬರೆದಂಥ ಡೈಲಾಗ್ಗಳು ನಾನು ಕೇಳಿದಕ್ಕಿಂತ ಹೆಚ್ಚಾಗಿತ್ತು. ಯಾವ್ದು ಹೇಳ್ಬೇಕು ಯಾವ್ದು ಬಿಡಬೇಕು ಅಂತ ಗೊತ್ತಿದ್ದಷ್ಟು ಚೆನ್ನಾಗಿತ್ತು. ಅದಾದ್ಮೇಲೆ ಚೇತನ್ ಸರ್ ಬಗ್ಗೆ ಹೇಳಬೇಕು. ಚೇತನ್ ಸರ್ಗೆ ದಾಂಡ ಕೇಳಿದ್ರೆ ಬೆಣ್ಣೆ ತರಿಸ್ಕೊಡೋರು, ಪುಷ್ಕ ಕೇಳಿದ್ರೆ ಬಿರಿಯಾನಿ ಕೊಡ್ಸೋರೆ ಅಂತ ಒಳ್ಳೆ ಪ್ರೊಡ್ಯೂಸರು. ಮತ್ತೆ ನಾನು ಗ್ರೀಷ್ಮಾ ಮೇಡಮ್, ಇದು 3ನೇ ಸಿನಿಮಾ. ಥ್ಯಾಂಕ್ ಯು ಮ್ಯಾಮ್.
ತಾರಮ್ಮ ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಸಂಪತ್ ಸಾರು, ಆದಿತ್ಯ ಮೆನನ್ ಸರ್ ಎಲ್ಲರ ಜೊತೆ ಮಾಡಿದೆ. ಇದೆಲ್ಲ ಆದಮೇಲೆ ಒಂದು ಎರಡೆರಡು ಲೈನ್ ಹೇಳಬೇಕು, ಬಿಕಾಸ್ ಇದ್ರ ಒಂಚೂರು ಇಂಗ್ಲೀಷ್ ಬರುತ್ತೆ, ಬೈಕೋಬೇಡಿ. ಯಾವಾಗಲೂ ನನ್ನ ಮೀಡಿಯಾವ್ರು ಕೇಳ್ತಾರೆ, ಸುದ್ದಿ ನೀನು ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತೀಯಾ ಅಂತ. ಯಾವತ್ತೂ ಮಾಡಿಲ್ಲ, ಇವತ್ತು ಮಾಡಿದ್ದೀನಿ ಎರಡೆರಡು ಲೈನು. ಯಾಕಂದರೆ ನನಗೆ ಇಂಗ್ಲೀಷ್ ಬರಲ್ಲ, ಅದಕ್ಕೆ ಮಾಡಿದ್ದೀನಿ. ಗ್ರಾಮರ್ ತಪ್ಪಾದರೆ ಕ್ಷಮಿಸಿ. ಈಗ ಒಂದು ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, ಈ ಸ್ಕೂಲ್ ಡೇಸ್ ಆರ್ ಗೋಲ್ಡನ್ ಡೇಸ್ ಅಂತ. ಅದು ಆ್ಯಕ್ಚುಲಿ ದುಡ್ಡಿರೋರ ಮಕ್ಳಿಗೆ, ಬಡವ್ರ ಮಕ್ಳಿಗೆ ಯಾವಾಗಲೂ ಬರ್ಡನ್ ಡೇಸೇ. ಸಾಕ್ಸ್ ಇದ್ರೆ ಶೂ ಇರಲ್ಲ, ಶೂ ಇದ್ರೆ ಲೇಸ್ ಇರಲ್ಲ, ಟೈ ಇರಲ್ಲ, ಯೂನಿಫಾರ್ಮ್ ಇರಲ್ಲ. ಹಿಂಗೆ ಬೆಳಕ್ ಮಕ್ಕಳು ನಾವು ಅಗ್ರಹಾರದಲ್ಲಿ. ನನ್ನ ಜೀವನದ ಗೋಲ್ಡನ್ ಡೇಸ್ ಅಂದರೆ ವಾಮನ ಡೇಸ್ ಆರ್ ಮೈ ಗೋಲ್ಡನ್ ಡೇಸ್. ಬಿಕಾಸ್ ಐ ವಾಸ್ ವಿತ್ ಎ ಗೋಲ್ಡನ್ ಮ್ಯಾನ್ ಧನ್ವೀರ. ಅವ್ರ ಹೆಸರಲ್ಲೇ ಗೋಲ್ಡ್ ಇದೆ. ಹಾಗಾಗಿ ತುಂಬ ಥ್ಯಾಂಕ್ ಯು ಧನ್ವೀರ್ ಸರ್. ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ನನಗೆ ಯಾವಾಗಲೂ ಧನ್ವೀರ್ ಸರ್. ನನಗೆ ನಾನು ಮೊನ್ನೆನೂ ಹೇಳಿದೆ, ಡಿ ಬಾಸ್ ಜೊತೆ ನಾನು 2 ಸಿನಿಮಾ ಮಾಡಿದ್ದೀನಿ, ಬಟ್ ಅವ್ರ ಜೊತೆ ದಿನಗಳು ಕಳೆದಿಲ್ಲ. ಬಟ್ ನಾನು ಧನ್ವೀರ್ ಸರ್ ಜೊತೆ ಇದ್ದ ಅಷ್ಟು ದಿನಗಳು ನನ್ನ ಕಣ್ಣಿಗೆ ಅವರು ಡಿ ಬಾಸ್ ಸರ್ನೇ ಕಾಣ್ತಿದ್ರು. ಬಿಕಾಸ್ ಅವರು ಅವ್ರ ಹುಡುಗರನ್ನ ಹೆಂಗ್ ಪ್ರೀತಿಯಿಂದ ನೋಡ್ಕೋತಾರೋ ಹಂಗೆ ಇವ್ರ ಹುಡುಗರನ್ನ ಪ್ರೀತಿಯಿಂದ ನೋಡ್ಕೋತಿದ್ರು. ನಾನು ಇವರಲ್ಲಿ ಅವರನ್ನೇ ಕಂಡೆ. ಥ್ಯಾಂಕ್ ಯು ಧನ್ವೀರ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ವಾಮನದ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ, ನಮ್ಮ ಇಡೀ ಸಿನಿಮಾದ ಬಗ್ಗೆ ಮಾತು ಸ್ಟಾರ್ಟ್ ವಿತ್ ಕಾಕ್ರೋಚ್ ಸುಧೀರ್. ಓಕೆ, ಪೆಟ್ರೋಲ್ ಪ್ರಸನ್ನ ಸರ್ ನಿನ್ನೆ ಮಾಡಿಸಿದ್ರು. ಎಲ್ಲರಿಗೂ ನಮಸ್ಕಾರ. ನೆನಪಿಸ್ಕೊತಾ ಇದ್ದೀನಿ ಅಂದರೆ 2000 ಇಸ್ವಿಲಿ ನಮ್ಮವ್ವನ ಡಿ ಬಾಸ್ನ ನೋಡಿ ರಾಜ ಇದ್ದಂಗೆ ಅವನೇ ಇವ್ರು ಅಂತ ರಾಜ್ ಕಡೆ ಐತೆ ಮಗ, ಅವನಿಗೆ ರಾಜ್ ಕಡೆ ಐತೆ ಮಗ, ಮಂಡ್ಯದವ್ರು ನಾವು ಹಂಗೆ ಮಾತಾಡೋದು ಅಂತ ನಮ್ಮವ್ವ. ಇವತ್ತು ನನ್ನ ತಾಯಿ ಇಲ್ಲ. 2009 ಫೆಬ್ರವರಿ 16 ಡಿ ಬಾಸ್ ಬರ್ತಡೇ ದಿನನೇ ಹೋಗಿ ತುಂಬಾ ದುಃಖ ಆಗುತ್ತೆ. ಮತ್ತೆ ನಮ್ಮವ್ವ ಹೇಳಿ ಮಾತು ಸತ್ಯ ಆಯ್ತು ಅನ್ನೋದು ನನಗೆ ಖುಷಿ ಕೊಡುತ್ತೆ. ಪ್ರಸನ್ನ ಚಿತ್ರಮಂದಿರ ನನ್ನ ಹೆಸರು ಬಂದಿದ್ದೆ, ಪ್ರಸನ್ನ ಥಿಯೇಟ್ರು ಇಲ್ಲಿ ಓಪನ್ ಆಗಿದ್ದಲೇ ನಾನು ಪ್ರಸನ್ನ ಆದೆ. ನಾನು ಪ್ರಸನ್ನ ಕುಮಾರ, ಈಗ ಪೆಟ್ರೋಲ್ ಪ್ರಸನ್ನ. ಡಿ ಬಾಸ್ ನನ್ನ ಸತ್ಯ ಡೈರೆಕ್ಟರ್ ಅವಕಾಶ ಕೊಟ್ಟಾಗ ನನ್ನ ಎದುರಿನಲ್ಲಿ ಕೈ ಇಟ್ಟ ಒಬ್ಬ ನಾಯಕ ನಟ ಯಾರಾದ್ರೂ ಇದ್ದರೆ 22 ವರ್ಷ ಕನ್ನಡ ಚಿತ್ರರಂಗದಲ್ಲಿ ನಾನು ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಡಿ ಬಾಸ್. ಅದಾದ್ಮೇಲೆ ನನ್ನ ಎಲ್ಲ ಕನ್ನಡ ಚಿತ್ರರಂಗದ ನಾಯಕರು, ನಿರ್ಮಾಪಕರು, ನಿರ್ದೇಶಕರು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ರಾಜನ್ ತರ ಇದ್ದೀನಿ. ಥ್ಯಾಂಕ್ ಯು ಡಿ ಬಾಸ್. ಕನ್ನಡ ಎಲ್ಲ
ಇಲ್ಲಿರೋ ಎಷ್ಟು ಮೊಬೈಲ್ಗಳು ಅಥವಾ ಟಿವಿ ಕ್ಯಾಮ್ರಾಗಳಿದೆ, ಇದಕ್ಕೆ ಸೌಂಡ್ ನಾವು ಮಾತಾಡೋದು ಕ್ಯಾಪ್ಚರ್ ಆಗಬೇಕು ಅಂದ್ರೆ ಇಷ್ಟು ಡಿಸ್ಟರ್ಬ್ ಆಗಿರ್ಬೇಕು. ಆಯ್ತಾ? ಮಾತಾಡಿ ಮುಗಿಸ್ತೀವಲ್ಲ, ಆ ಮುಗಿಸಿದ ಗ್ಯಾಪಲ್ಲಿ 2 ನಿಮಿಷ ಹೋಗಿ ಇವ್ರು ಮಾತಾಡೋದು ಡಿಸ್ಟರ್ಬ್ ಮಾಡಲಿಕ್ಕೆ ಆಗಿಲ್ಲ. ಒಬ್ಬೊಬ್ರು ಮಾತಾಡುವಾಗ 2 ನಿಮಿಷ ಜಾಸ್ತಿ ಯಾರು ಮಾತಾಡಲ್ಲ. ನೀವು ಕೂಗ್ತಾ ಇದ್ರೆ ನಾವು 2 ಅವರ್ ಮಾತಾಡ್ತೀವಿ. ಯಾರು ತುಂಬಾ ಪರೀಕ್ಷಾಗಿ ನೀವೆಲ್ಲ ಹೆಂಗೆ ಸೊಪ್ಪು ಮಾಡ್ಬಿಟ್ರಿ. ತುಂಬಾ ವಾಮನ ಇದು ನನಗೆ ಹೇಗೆ ಅನಿಸಿದೆ ಅಂದ್ರೆ, ವಾಮನ ಅಂದ್ರೆ ತ್ರಿವಿಕ್ರಮ. 3 ಹೆಜ್ಜೆ ಇರ್ತದೆ ವಾಮನ. ಆ 3 ಹೆಜ್ಜೆ ನೀವೆಲ್ಲ ಸೇರಿ ಇಲ್ಲೇ ಇಟ್ಟಂಗಿಲ್ಲಪ್ಪ. ಪ್ರಸನ್ನಗೆ ಇವತ್ತು ದೊಡ್ಡ ಇತಿಹಾಸ, ಕನ್ನಡ ಚಿತ್ರಗಳ ಬಗ್ಗೆ ದೊಡ್ಡ ಇತಿಹಾಸ. ಆ ಇತಿಹಾಸ ಪುನಃ ಮರುಕಳಿಸಲಿ ಅಂತ ಕೇಳ್ಕೊತೀನಿ. ವಾಮನ ಚಿತ್ರದ ಮೂಲಕ ಪುನಃ ಮರುಕಳಿಸಿ. ನಾನೇನು ಹೆಚ್ಚಿಗೆ ಮಾತಾಡೋದೇನಿಲ್ಲ. ನೀವಾಗಲೇ ಸೂಪರ್ ಡೂಪರ್ ಹಿಟ್ ಮಾಡಿದ್ದೀರಿ. ಮುದ್ದು ರಾಕ್ಷಸಿ ಇನ್ನು ಉಳಿದ ಎಲ್ಲ ಸಿನಿಮಾ ರಿಲೀಸ್ ಆಗುತ್ತೆ. ಸಿನಿಮಾದ ಸೂಪರ್ ಡೂಪರ್ ಹಿಟ್ ಮಾಡಿ ಧನ್ವಿ, ರೇಷ್ಮಾ, ನಮ್ಮ ಮುದ್ದು ಅಮ್ಮ ಚೇತನ್ ಗೌಡರು, ನಿರ್ಮಾಪಕರು, ರೂಪ ಮೇಡಮ್ ಎಲ್ಲ ಅವರು ಸೇರಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ರಾಮ ಈಶ್ವರ ಇಬ್ಬರು ಇದ್ದಾರೆ ನಮ್ಮ ಡೈರೆಕ್ಟರ್ಸ್ನಲ್ಲಿ. ಶಿವ ಕೇಶವ ಇಬ್ಬರು ಇದ್ದಾರೆ. ಶಂಕರರಾಮನಿಗೆ ತುಂಬಾ ದೊಡ್ಡ ಯಶಸ್ಸಿಗೆ ಮೊದಲನೇ ಸಿನಿಮಾ ಇದು. ಅವರ ಭವಿಷ್ಯ ಉಜ್ವಲವಾಗಿ ಹಾರೈಸ್ತೀನಿ. ಆದರೆ ಈ ಸಿನಿಮಾದ ಮೂಲಕ ಪರಿಚಯ ಆಗ್ತಿರುವಂಥ ಗಾಯಕಿ ಹರ್ಷಿತಾ. ಮೊದಲ ಸಿನಿಮಾ ಮೊದಲ ನಾವು ಸೂಪರ್ ಡೂಪರ್ ಹಿಟ್ ಮಾಡಿದ್ದೇವೆ. ಅದೃಷ್ಟ ಇರುತ್ತೆ, ಒಳ್ಳೆಯದಾಗಲಿ. ಬಾಲ್ಯದ ಇನ್ನು ಅಶ್ಲೇಶ್ವರ ಕನ್ನಡದ ಭರವಸೆಯ ಅಂತ ಹೇಳೋಣ. ಈಗಾಗಲೇ ಇದು ಪ್ರೊಡಕ್ಷನ್ ಬರೀ ಕನ್ನಡ ಅಲ್ಲ, ದಕ್ಷಿಣ ಭಾರತದ ಮತ್ತು ಭಾರತದ ಬೇರೆ ಬೇರೆ ಭಾಷೆಯ ಚಿತ್ರಗಳು ಕೂಡ ಸಂಗೀತ ಮಾಡ್ತಾ ಇರುವಂಥ ಅಶ್ಲೇಶ್ವರ ಇನ್ನಷ್ಟು ಉಜ್ವಲ ಆಗಲಿ ಭವಿಷ್ಯ. ಧನ್ವಿ ನಮಗೆ ಇಡೀ ಟ್ರೈಲರ್ ನೋಡುವಾಗ ಲುಕ್ಸು ತುಂಬ ಅಪೀಲಿಂಗ್ ಆಗಿತ್ತು. ಇಬ್ಬರು ಕಾಂಬಿನೇಷನ್ ಸಿಕ್ಕರು ತುಂಬ ಒಳ್ಳೆಯದಾಗಿ ದೊಡ್ಡ ಹಿಟ್ ಆಗಲಿ ಹಾರೈಸ್ತೀನಿ. ಬಡವ ಹೀರೋ ಆಗಿದ್ರು, ಬಡವ ಮನೆ ಆಗಿದ್ರು, ತುಂಬ ಎಮೋಷನಲ್ ಕಾಣುವಂಥ ತಾಯಿ. ಶ್ರೀಮಂತ ಹೀರೋ ಆಗಿದ್ರು, ಎಮೋಷನಲ್ ಕಾಣುವಂಥ ತಾಯಿ ಅಂದರೆ ತಾರಮ್ಮ ಅವರೇ. ಸುಮಾರು 20 ವರ್ಷದಿಂದ ಎಲ್ಲ ಚಿತ್ರರಂಗನ ಆಳ್ತಿದ್ದರು. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರಾದರೂ ಹೆಸರು ಬಿಟ್ಟಿದ್ರೆ ಚೇತನ್ ಗೌಡರು ತರ ಪ್ರೀತಿಯಾಗಿ ಈ ಸಿನಿಮಾ ಈಗ ರಿಲೀಸ್ ಮಾಡ್ತಿದ್ದಾರೆ. ತುಂಬ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. Ajit sir,